ಇಂದು ನನ್ನ ಮದುವೆಯ ಮೊದಲ ರಾತ್ರಿ. ನಾನು ತುಂಬಾ ಆತಂಕದಿಂದ ಇದ್ದೆ. ಸುನಿಲ್ ಬಗ್ಗೆ ನನ್ನ ಅತ್ತಿಗೆಯರು ನನಗೆ ಈಗಾಗಲೇ ಹೇಳಿದ್ದರು. ಅವನು ಬಹಳ ರೊಮ್ಯಾಂಟಿಕ್ ಸ್ವಭಾವದ ಯುವಕ. ನನ್ನ ಫೋಟೋ ನೋಡುತ್ತಿದ್ದಂತೆಯೇ ನನ್ನ ಮೇಲೆ ಮೋಹಗೊಂಡಿದ್ದಾನೆ ಎಂದು. ನಾನು ಆ ರೀತಿ ರೊಮ್ಯಾನ್ಸ್ ಅನ್ನು ಹೆಚ್ಚು ಇಷ್ಟಪಡುವ ಹುಡುಗಿಯರಲ್ಲಿ ಒಬ್ಬಳಲ್ಲ. ನನಗೆ ಸರಳವಾದ ಸಾಮಾನ್ಯ ಜೀವನವೇ ಇಷ್ಟ. ಗಂಡನು ಹೆಂಡತಿಯ ಸುತ್ತಲೂ ತಿರುಗುತ್ತಾ ಅವಳನ್ನು ಪ್ರತಿ ಕ್ಷಣವೂ ಹೊಗಳುವುದು, ಸದಾ ಅವಳಿಗೆ ಅಂಟಿಕೊಂಡಿರುವುದು, ಇವೆಲ್ಲ ನನಗೆ ಇಷ್ಟವಿರಲಿಲ್ಲ. ಅದೆಲ್ಲವೂ ನನಗೆ ಅಲ್ಪ ಪ್ರಜ್ಞೆಯಂತೆ ಕಾಣುತ್ತಿತ್ತು. ನನಗೆ ಪರಿಪಕ್ವ ಸ್ವಭಾವದ ಹುಡುಗರು ಎಂದರೆ ಇಷ್ಟ, ಮತ್ತು ಸುನಿಲ್ ಕೂಡ ಅಂತವನಂತೆ ಕಾಣಿಸುತ್ತಿದ್ದ. ಆದರೆ ಮದುವೆಯ ಮೊದಲ ರಾತ್ರಿ ಅವನು ನನ್ನನ್ನು ಸರಳವಾಗಿ ಹೊಗಳುವುದಕ್ಕಿಂತ ಕವನಗಳ ಮೂಲಕ ತನ್ನ ಭಾವನೆಗಳನ್ನು ಹೇಳಲು ಆರಂಭಿಸಿದ. ನನಗೆ ಕವನಗಳು ಎಂದಿಗೂ ಸರಿಯಾಗಿ ಅರ್ಥವಾಗಿರಲಿಲ್ಲ. ಆದ್ದರಿಂದ ಅವನ ರೊಮ್ಯಾಂಟಿಕ್ ಕವನಗಳು ನನ್ನ ತಲೆಯ ಮೇಲೆ ಹಾರಿ ಹೋದಂತಾಗಿತ್ತು. ನಂತರ ಅವನು ಕವನ ಹೇಗಿತ್ತು ಎಂದು ಕೇಳಿದಾಗ ನಾನು ಚೆನ್ನಾಗಿತ್ತು ಎಂದು ಮಾತ್ರ ಉತ್ತರಿಸಿದೆ. ಕೆಲವೊಮ್ಮೆ 1 ವರ್ಷದ ನಂತರವೇ ಹೆಂಡತಿಗೆ ಗಂಡನ ಪ್ರೀತಿಯ ಆಳ ಎಷ್ಟು ಎನ್ನುವುದು ಅರ್ಥವಾಗುತ್ತದೆ. ಸುನಿಲ್ ಸಾಮಾನ್ಯ ಪುರುಷರಿಗಿಂತ ಭಿನ್ನನಾಗಿದ್ದ. ಇತರರಂತೆ ಅವನು ನನಗೆ ನನ್ನ ತಾಯಿಯ ಮುಂದೆ ಜಾಸ್ತಿ ಮಾತನಾಡಬೇಡ, ಅವರ ಆದೇಶಕ್ಕೆ ತಲೆಬಾಗು, ನನ್ನ ಸಹೋದರಿಯರಿಗೆ ಸೇವೆ ಮಾಡು ಎಂದು ಎಂದಿಗೂ ಹೇಳಲಿಲ್ಲ. ಸುನೀಲ್ ಅವರ ಅಕ್ಕ ತಂಗಿಯರು ತವರು ಮನೆಗೆ ಬಂದಾಗ ದೂರ ಹೇಳುವ ಅವಕಾಶ ಕೊಡಬೇಡ ಎಂದು ಕೂಡ ಎಂದಿಗೂ ಹೇಳಲಿಲ್ಲ. ಅವನು ಮಾತಾಡಿದ್ದು ಕೇವಲ ನನ್ನ ಮತ್ತು ಅವನ ಬಗ್ಗೆ ಮಾತ್ರ. ಮದುವೆಯ ಆರಂಭದ ದಿನಗಳು ತುಂಬಾ ಸುಂದರವಾಗಿ ಕಳೆಯುತ್ತಿದ್ದವು. ಸುನಿಲ್ನ ಉದ್ದೇಶ ನಾವಿಬ್ಬರು ಹನಿಮೂನ್ಗೆ ಹೋಗಿ ಮನಾಲಿ, ಶಿಮ್ಲಾ ಮತ್ತು ನಂತರ ಕಾಶ್ಮೀರದ ಸುಂದರ ಕಣಿವೆಗಳಲ್ಲಿ ಸುತ್ತಾಡಿ ಜೀವನವನ್ನು ಚೆನ್ನಾಗಿ ಆನಂದಿಸೋಣ ಎನ್ನುವುದಾಗಿತ್ತು. ಸುತ್ತಾಡುವ ಶೌಕೀನು ನನಗೂ ತುಂಬಾ ಇತ್ತು. ಆದರೆ ಮದುವೆಯ ತಕ್ಷಣವೇ ನನ್ನ ಮಾವನವರ ಆರೋಗ್ಯ ಹೆಚ್ಚು ಹದಗೆಟ್ಟಿತ್ತು. ಆದ್ದರಿಂದ ಅವರು ನಮ್ಮನ್ನು ಹೋಗಬೇಡಿ, ಮುಂದಿನ ತಿಂಗಳು ಹೋಗಿ ಎಂದು ಹೇಳಿದರು. ಮದುವೆಗೆ ಈಗಾಗಲೇ ತುಂಬಾ ಖರ್ಚಾಗಿದೆ. ಈಗ ನನ್ನ ಅನಾರೋಗ್ಯಕ್ಕೂ ಆಸ್ಪತ್ರೆಯಲ್ಲಿ ಹಣ ಖರ್ಚಾಗುತ್ತಿದೆ ಎಂದರು. ಸಾಮಾನ್ಯವಾಗಿ ಈ ಮಾತು ಕೇಳಿದರೆ ನನ್ನ ಮನಸ್ಸು ಬೇಸರವಾಗಬೇಕಿತ್ತು. ಆದರೆ ನಾನು ಸಂಪೂರ್ಣವಾಗಿ ಶಾಂತವಾಗಿದ್ದೆ. ಆದರೆ ಸುನೀಲನ ಮನಸ್ಥಿತಿ ತುಂಬಾ ಕೆಡಬಿಟ್ಟಿತ್ತು. ಇದು ಏನು ಮಾತು? ಎಲ್ಲರೂ ಮದುವೆಯ ತಕ್ಷಣವೇ ಹನಿಮೂನ್ಗೆ ಹೋಗುತ್ತಾರೆ, 1 ತಿಂಗಳ ನಂತರ ಯಾರು ಹೋಗುತ್ತಾರೆ ಎಂದು ಬೇಸರಪಟ್ಟ. ನಾನು ಅವನಿಗೆ, ಸುನೀಲ್, ಏನೂ ಸಮಸ್ಯೆ ಇಲ್ಲ, ಅಪ್ಪಾಜಿಯ ಆರೋಗ್ಯ ಸರಿಯಿಲ್ಲ, ಮುಂದಿನ ತಿಂಗಳು ಹೋಗೋಣ ಎಂದು ಪ್ರೀತಿಯಿಂದ ಮನವರಿಕೆ ಮಾಡಿದೆ. ಆದರೆ ಅವನಿಗೆ ಬರುವ ಒಂದೇ ಕೆಲಸ ಎಂದರೆ ನನ್ನೊಂದಿಗೆ ಪ್ರೀತಿ ಭರಿತವಾಗಿ ಮಾತನಾಡುವುದು. ನನಗೂ ಕೂಡ ಈ ಎಲ್ಲವೂ ಚೆನ್ನಾಗಿಯೇ ಅನಿಸುತ್ತಿತ್ತು. ಆದರೆ 1 ತಿಂಗಳ ನಂತರ ನನ್ನ ಮಾವನವರ ಆರೋಗ್ಯ ಸ್ವಲ್ಪ ಸುಧಾರಿಸಿತು ಮತ್ತು ನಾವು ಮನಾಲಿಗೆ ಹೋಗುವ ಯೋಜನೆ ಮಾಡಿಕೊಂಡಿದ್ದಾಗ ಅಕಸ್ಮಾತ್ ನನ್ನ ಆರೋಗ್ಯ ಹದಗೆಟ್ಟಿತ್ತು. ನನಗೆ ವಾಂತಿ ನಿಲ್ಲದೆ ಬರುತ್ತಿತ್ತು. ಏನು ತಿಂದರೂ ಕೂಡ ಹೊರಗೆ ಬಂದು ಬಿಡುತ್ತಿತ್ತು. ನನ್ನ ಈ ಸ್ಥಿತಿಯಿಂದ ಅತಿ ಹೆಚ್ಚು ಕಿರಿಕಿರಿ ಅನುಭವಿಸುತ್ತಿದ್ದವನು ನನ್ನ ಗಂಡನೇ. ನನ್ನ ಅತ್ತೆ ನನ್ನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ವೈದ್ಯರು ಹೇಳಿದ ಸುದ್ದಿಯನ್ನು ಕೇಳಿದಾಗ ನನಗೆ ಸ್ವಲ್ಪ ಬೇಸರವಾಯಿತು. ಆದರೆ ಆಗಿದ್ದನ್ನು ತಡೆಯಲು ಸಾಧ್ಯವಿರಲಿಲ್ಲ. ಇಷ್ಟು ಬೇಗ ಈ ಎಲ್ಲವನ್ನು ನಾನು ಬಯಸಿರಲಿಲ್ಲ. ಆದರೆ ದೇವರ ಇಚ್ಛೆಯ ಮುಂದೆ ಯಾರಿಗೂ ಏನೂ ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಈ ವಿಚಾರ ನನಗೆ ತುಂಬಾ ಸಂತೋಷವೂ ನೀಡಿತು. ಏಕೆಂದರೆ ತಾಯಿಯಾಗುವುದು ಒಂದು ವಿಶೇಷ ಮತ್ತು ಸುಂದರ ಅನುಭವ. ಆದರೆ ವೈದ್ಯರು ನನಗೆ ಪ್ರಯಾಣ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದರು. ನೀವು ಬೆಟ್ಟ ಪ್ರದೇಶಗಳಿಗೆ ಹೋಗಬಾರದು, ಅದು ನಿಮಗೆ ಅಪಾಯಕಾರಿಯಾಗಬಹುದು ಎಂದು ಎಚ್ಚರಿಸಿದರು. ಇದು ನಿಮ್ಮ ಮೊದಲ ಗರ್ಭಧಾರಣೆ, ಆದ್ದರಿಂದ ತುಂಬಾ ಜಾಗ್ರತೆ ಬೇಕು. ಒಮ್ಮೆ ಸಮಸ್ಯೆ ಉಂಟಾದರೆ ಮುಂದೆ ಪ್ರತಿ ಬಾರಿ ಸಮಸ್ಯೆ ಎದುರಾಗಬಹುದು ಎಂದು ವೈದ್ಯರು ಹೇಳಿದರು. ನಾನು ಈಗಾಗಲೇ ಈ ವಿಷಯಗಳಲ್ಲಿ ತುಂಬಾ ಭಯಗೊಂಡಿದ್ದೆ. ಆದ್ದರಿಂದ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದೆ. ನನ್ನ ಅತ್ತೆಯವರಿಗೂ ಅದು ಸರಿಯೇ ಅನಿಸಿತು. ಆದರೆ ಈ ವಿಷಯ ಸುನೀಲ್ಗೆ ತಿಳಿದಾಗ ಅವನು ದೊಡ್ಡ ಗದ್ದಲವೇ ಮಾಡಿಬಿಟ್ಟ. ಇಷ್ಟು ಬೇಗ ಹೇಗೆ ಸಾಧ್ಯ ಎಂದು ಅವನು ಕೋಪದಿಂದ ಕೇಳಿದಾಗ ನನ್ನ ಉಸಿರೇ ನಿಂತಂತಾಯಿತು. ಅವನು ನನಗೆ ಕೆಟ್ಟ ಸ್ವಭಾವದವಳು ಎಂದು ಹೇಳಲು ಪ್ರಯತ್ನಿಸುತ್ತಿದ್ದಾನೇನೋ ಎಂಬ ಭಯವೂ ಬಂತು. ಆದರೆ ಅವನ ಮುಂದಿನ ಮಾತು ನನ್ನ ಉಸಿರನ್ನು ಮತ್ತೆ ಸರಿಪಡಿಸಿತು. ಜನರು ಮದುವೆಯಾದ ನಂತರ 5 ವರ್ಷಗಳವರೆಗೆ ಮಕ್ಕಳನ್ನು ಯೋಜಿಸುವುದೇ ಇಲ್ಲ. ತಮ್ಮ ಜೀವನವನ್ನು ಆನಂದಿಸುತ್ತಾರೆ. ಆದರೆ ನೀನು ಇಷ್ಟು ಬೇಗ, ಇನ್ನು ಕೆಲವು ತಿಂಗಳುಗಳು ನಂತರ ಇದನ್ನು ಮಾಡಲಾಗಲಿಲ್ಲವೇ ಎಂದು ಅವನು ಬೇಸರಪಟ್ಟ. ನಾನು ಶಾಂತವಾಗಿ, ಸುನೀಲ್, ಇದರಲ್ಲಿ ನಾನು ಏನು ಮಾಡಬಹುದು? ಇದು ದೇವರ ಇಚ್ಛೆ.
ಮತ್ತು ನಿನಗೆ ಮಗು ಬೇಡವೆಂದು ಇದ್ದರೆ ಈ ವಿಷಯವನ್ನು ಮೊದಲು ಯೋಚಿಸಬೇಕಿತ್ತು, ಜಾಗ್ರತೆ ತೆಗೆದುಕೊಳ್ಳಬೇಕಿತ್ತು ಎಂದು ಉತ್ತರಿಸಿದೆ. ಆಗ ಅವನು, ಇದನ್ನು ಇಷ್ಟು ದೊಡ್ಡ ವಿಷಯ ಮಾಡಬೇಡ, ನಾವು ಗರ್ಭಪಾತ ಮಾಡಿಸಿಕೊಳ್ಳೋಣ, ಮಗು ಕೆಲವು ವರ್ಷಗಳ ನಂತರ ಜನಿಸಬಹುದು ಎಂದು ಹೇಳಿದ. ಆಗ ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಬೆಲೆಗೆ ನಾನು ನನ್ನ ಮಗುವನ್ನು ತೆಗೆಸುವುದಿಲ್ಲ. ಅದಕ್ಕೆ ಅವನು, ಗರ್ಭಧಾರಣೆಯಲ್ಲಿದ್ದರೂ ಮಹಿಳೆಯರು ಎಲ್ಲವನ್ನು ಮಾಡುತ್ತಾರೆ, ಸುತ್ತಾಡುತ್ತಾರೆ, ಜೀವನವನ್ನು ಆನಂದಿಸುತ್ತಾರೆ ಎಂದು ಹೇಳಿದ. ಆದರೆ ನಾನು ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ವೈದ್ಯರು ಕಠಿಣವಾಗಿ ಹೊರಗೆ ಹೋಗಬಾರದು ಎಂದು ಹೇಳಿದ್ದಾರೆ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಈ ಬೆಟ್ಟದ ದಾರಿಗಳು ತುಂಬಾ ಅಪಾಯಕಾರಿ. ಪ್ರಯಾಣ ಮಾಡುವುದು ದೊಡ್ಡ ಅಪಾಯ. ನಾನು ಯಾವುದೇ ಅಪಾಯ ತೆಗೆದುಕೊಳ್ಳಲಾರೆ. ನಮ್ಮ ಮಗು ಈ ಲೋಕಕ್ಕೆ ಬಂದ ನಂತರ ನಾವು ಹೋಗಬಹುದು ಎಂದು ತಿಳಿಸಿದೆ. ಆದರೆ ಈ ಮಾತಿಗೆ ಸುನಿಲ್ನ ಮನಸ್ಥಿತಿ ತುಂಬಾ ಕೆಟ್ಟಿಬಿಟ್ಟಿತ್ತು. ಮುಂದಿನ ಬೆಳಿಗ್ಗೆ ನನ್ನ ಅತ್ತೆ ಮಾವರು ಕೂಡ ಈ ಪರಿಸ್ಥಿತಿಯಲ್ಲಿ ಪ್ರಯಾಣ ಬೇಡ ಎಂದು ಹೇಳಿದರು. ಅವರ ಮಾತು ನನ್ನ ಒಳಿತಿಗಾಗಿ ಎಂದು ನನಗೆ ಸ್ಪಷ್ಟವಾಗಿತ್ತು. ಆದ್ದರಿಂದ ನಾನು ಯಾವುದೇ ಅಸಮಾಧಾನ ತೋರಿಸಲಿಲ್ಲ. ಆದರೆ ಸುನೀಲನ ವರ್ತನೆ ನನ್ನ ಮೇಲೆ ಬದಲಾಗತೊಡಗಿತು. ಕೆಲವೊಮ್ಮೆ ನನಗೆ ಹುಳಿ ತಿನಿಸು ತಿನ್ನಬೇಕೆಂಬ ಆಸೆ ಬರುತ್ತಿತ್ತು. ನಾನು ಅವನನ್ನು ಕೇಳಿದರೆ ಅವನು, ನನಗೆ ಈ ಎಲ್ಲ ನಖರೆಗಳು ಇಷ್ಟವಿಲ್ಲ. ಒಂದೇ ನೀನು ನನ್ನ ಎಲ್ಲ ಯೋಜನೆ ಹಾಳು ಮಾಡಿದ್ದೀಯಾ. ಈಗ ಈ ಬೇಸಿಗೆಯಲ್ಲಿ ಕೀನು ತಿನ್ನಬೇಕು ಅಂತ ಹೇಳುತ್ತಿದ್ದೀಯಾ. ಇದನ್ನೆಲ್ಲ ನಾನು ಎಲ್ಲಿಂದ ತರಲಿ ಎಂದು ಕಿಡಿಕಾರುತ್ತಿದ್ದ. ಆದರೆ ನನ್ನ ಸ್ಥಿತಿ ಇಂಥದಾಗಿತ್ತು. ಏನು ತಿಂದರೂ ಜೀರ್ಣವಾಗುತ್ತಿರಲಿಲ್ಲ. ಯಾವ ಆಹಾರಕ್ಕೆ ಮನಸ್ಸು ಮಾಡುತ್ತದೆಯೋ ಅದನ್ನು ಸುನೀಲ್ ತಂದು ಕೊಡುತ್ತಿರಲಿಲ್ಲ. ಒಂದು ಬಾರಿ ನಾನು ಅವನಿಗೆ ಪಾನಿಪೂರಿಯನ್ನು ತರಲು ಹೇಳಿದ್ದೆ. ಆದರೆ ಅವನು ತಂದು ಕೊಡಲಿಲ್ಲ. ನನ್ನ ಮನಸ್ಸಿಗೆ ಅಷ್ಟು ಬೇಸರವಾಯಿತು. ನಾನು ಅತ್ತೇ ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಏಕೆ ಪಾನಿಪೂರಿ ತಿನ್ನಬೇಕೆಂಬ ಆಸೆ ಇಷ್ಟು ತೀವ್ರವಾಗಿತ್ತು ಎಂದು. ಬಹುಶಃ ಆ ಸಮಯವೇ ಹೆಂಗಸು ತನ್ನ ನಿಯಂತ್ರಣದಲ್ಲಿ ಇರಲಾರದ ಸಮಯವಾಗಿರಬಹುದು. ನಾನು ಅಷ್ಟು ಅತ್ತೆ. ಆ ರಾತ್ರಿ ಪೂರ ಅಳುವಿನಲ್ಲೇ ಕಳೆಯಿತು. ಮುಂದಿನ ದಿನ ನನ್ನ ಉಬ್ಬಿದ ಕಣ್ಣುಗಳನ್ನು ನೋಡಿ ನನ್ನ ಮಾವ ಮತ್ತು ಅತ್ತೆ ಆಶ್ಚರ್ಯಪಟ್ಟರು. ಏನಾಯಿತು, ಕಣ್ಣುಗಳು ಏಕೆ ಉಬ್ಬಿವೆ ಎಂದು ಕೇಳಿದರು. ಅನಿವಾರ್ಯವಾಗಿ ನಾನು ಅತ್ತೆಗೆ ಎಲ್ಲವನ್ನೂ ಹೇಳಿಬಿಟ್ಟೆ. ಅವರು, ಇದು ಏನು ಮಾತು, ನೀನು ಕೇಳಿದ್ದನನ್ನು ಅವನು ಏಕೆ ತಂದು ಕೊಡಲಿಲ್ಲ, ಇಂತಹ ಸ್ಥಿತಿಯಲ್ಲಿ ಹೆಂಗಸನ್ನು ಸಂತೋಷವಾಗಿಡಬೇಕು ಎಂದು ಹೇಳಿದರು. ಮುಂದಿನ ದಿನ ನನ್ನ ಅತ್ತೆ ನನಗೆ ಒಂದು ಪ್ಲೇಟು ತುಂಬಾ ಪಾನಿಪೂರಿಗಳನ್ನು ತಂದುಕೊಟ್ಟರು. ಆಗಾಗ ರಾತ್ರಿ ವೇಳೆ ನನಗೆ ಅಸ್ವಸ್ಥತೆ ಆಗುತ್ತಿತ್ತು. ಸುನೀಲ್ ನನ್ನ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡಾಗಲೆಲ್ಲ ನನಗೆ ವಾಕರಿಕೆ ಬರುತ್ತಿತ್ತು. ಅಂಥ ಸಮಯದಲ್ಲಿ ಸುನೀಲ್ ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಅವನು ಈ ವಿಷಯಕ್ಕೆ ಕಿರಿಕಿರಿಯಾಗುತ್ತಿದ್ದ. ನಾನು ಬಾಯಿಗೆ ಕೈ ಹಾಕಿಕೊಂಡು ತಕ್ಷಣ ವಾಶ್ರೂಮ್ಗೆ ಓಡುತ್ತಿದ್ದೆ. ವಾಶ್ರೂಮ್ನಿಂದ ಹೊರಬಂದಾಗ ನನ್ನನ್ನು ಎದುರಿಸುವ ಅತಿ ಕೆಟ್ಟ ಮುಖ ಸುನೀಲ್ನದೇ ಆಗಿರುತ್ತಿತ್ತು. ನಾನಂತೂ ತುಂಬಾ ದಣಿದ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಕುಳಿತು, ದಯವಿಟ್ಟು ಒಂದು ಗ್ಲಾಸ್ ನೀರು ಕೊಡು ಎಂದು ಕೇಳುತ್ತಿದ್ದೆ. ಆದರೆ ಅವನು ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವನು ನನ್ನ ತಲೆ ಕೆಡಿಸಬೇಡ, ಎಲ್ಲ ಮೂಡ್ ಹಾಳು ಮಾಡ್ತೀಯ, ನಿನಗೆ ಒಂದೇ ಕೆಲಸ ಎಂದು ಹೇಳಿ ಕಂಬಳಿಯನ್ನು ಹೊದಿಸಿಕೊಂಡು ಮಲಗಿಬಿಡುತ್ತಿದ್ದ. ನಾನು ಮಾತ್ರ ಉಸಿರಾಡುತ್ತಾ ಕಂಗಲಾಗಿದ್ದೆ. ಮದುವೆಯ ತಕ್ಷಣವೇ ಮನೆಯ ಜವಾಬ್ದಾರಿಗಳು, ಅದರ ಮೇಲೆ ಇಷ್ಟು ಬೇಗ ಗರ್ಭಧಾರಣೆ, ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಕೇವಲ 1 ತಿಂಗಳಲ್ಲಿ ಏನು ಆಗಿತ್ತು, ಈ ಎಲ್ಲವೂ ನನಗೆ ಹೊಸ ಅನುಭವ. ಕಣ್ಣೀರು ಒರೆಸಿಕೊಂಡು ಕಷ್ಟಪಟ್ಟು ಎದ್ದು ಅಡಿಗೆ ಮನೆಗೆ ಹೋಗಿ ಫ್ರಿಜ್ನಿಂದ ತಣ್ಣೀರನ್ನು ತೆಗೆದುಕೊಂಡು ನಿಧಾನವಾಗಿ ಕುಡಿಯತೊಡಗಿದೆ. 4 ತಿಂಗಳು ಆಗುವಷ್ಟರಲ್ಲಿ ನನ್ನ ದೇಹದಲ್ಲಿ ಗರ್ಭದ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸತೊಡಗಿದವು. ನಾನು ಯಾವಾಗಲಾದರೂ ಸುನೀಲ್ಗೆ ನನ್ನ ಜೊತೆ ಡಾಕ್ಟರ್ ಬಳಿ ಹೋಗೋಣ ಬಾ, ಚೆಕಪ್ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರೆ ಅವನು ಕಿರಿಕಿರಿಯಾಗುತ್ತಿದ್ದು, ಮುಖವಾಡಿಸಿ, ಈ ಸ್ಥಿತಿಯಲ್ಲಿ ನೀನು ನನಗೆ ಒಳ್ಳೆಯದಾಗಿ ಕಾಣುತ್ತಿಲ್ಲ, ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ, ಜನರು ನನಗೆ ಹೇಗೆ ನೋಡುತ್ತಾರೆ ಯಾರಿಗೆ ಗೊತ್ತು, ನೀನು ಅಮ್ಮನ ಜೊತೆ ಹೋಗು ಎಂದು ಹೇಳುತ್ತಿದ್ದ. ನನ್ನ ಜೇಬಿನಿಂದ ಕೆಲವು ಸಾವಿರ ರೂಪಾಯಿಗಳನ್ನು ತೆಗೆದು ನನ್ನ ಕೈಯಲ್ಲಿ ಇಡುತ್ತಿದ್ದ. ನಾನು ಅವನನ್ನು ಸಮಾಧಾನಪಡಿಸಲು ತುಂಬಾ ಪ್ರಯತ್ನಿಸುತ್ತಿದ್ದೆ. ಇದರಲ್ಲಿ ನನ್ನ ತಪ್ಪೇನು, ನೀನು ನನ್ನೊಂದಿಗೆ ಹೇಗೆ ವರ್ತಿಸುತ್ತೇಕೆ ಎಂದು ಕೇಳುತ್ತಿದ್ದೆ. ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು. ಆ 9 ತಿಂಗಳುಗಳನ್ನು ನಾನು ತುಂಬಾ ಕಷ್ಟಪಟ್ಟು ಕಳೆದಿದ್ದೆ. ಏಕೆಂದರೆ ಆ ಅವಧಿಯಲ್ಲಿ 1 ದಿನವೂ ವಾಂತಿ ಇಲ್ಲದೆ ಕಳೆಯಲಿಲ್ಲ. ಆದರೆ ನನ್ನ ಸಹನೆಯ ಫಲವನ್ನು ದೇವರು ನನಗೆ ಅತ್ಯಂತ ಸುಂದರವಾಗಿ ನೀಡಿದರು. ನಾನು ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದೆ. ಆ ದಿನ ಸುನಿಲ್ನ ಮುಖದಲ್ಲೂ ನಗು ಮೂಡಿತ್ತು. ಮೊದಲಾಗಿ ಅವನೇ ತನ್ನ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಮುದ್ದಾಡಿದ್ದ. ಏಕೆಂದರೆ ಕೊನೆಗೂ ಸಂತಾನವೆಂದರೆ ಸಂತಾನವೇ. ಆ ಸಮಯದಲ್ಲಿ ಎಲ್ಲರೂ ತುಂಬಾನೇ ಸಂತೋಷದಲ್ಲಿದ್ದರು. ನನ್ನ ಅತ್ತಿಗೆ, ಅತ್ತೆ ಮಾವರು ಮತ್ತು ವಿಶೇಷವಾಗಿ ಸುನಿಲ್. ನನ್ನ ಮಗ ಸೆಕ್ಷನ್ ಮೂಲಕ ಜನಿಸಿದ್ದರಿಂದ ನನಗೆ ನಡೆಯುವುದಕ್ಕೂ ತುಂಬಾ ನೋವಾಗುತ್ತಿತ್ತು. ದಿನವಿಡೀ ನನ್ನ ಅತ್ತೆ ಮತ್ತು ಮನೆಯ ಕೆಲಸದವಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು.
ಆದರೆ ರಾತ್ರಿ ವೇಳೆ ವಾಶ್ರೂಮ್ಗೆ ಹೋಗಬೇಕಾದರೆ ಸುನಿಲ್ ನನ್ನ ಕೈ ಹಿಡಿಯುವುದಕ್ಕೂ ಸಿದ್ಧನಿರಲಿಲ್ಲ. ದಯವಿಟ್ಟು ನಾನು ಈ ಎಲ್ಲವನ್ನು ಮಾಡಲಾರೆ ಎಂದು ಹೇಳುತ್ತಿದ್ದ. ನಾನು ತುಂಬಾ ಕಷ್ಟಪಟ್ಟು ಹಾಸಿಗೆಯಿಂದ ಎದ್ದು ಗೋಡೆಯನ್ನು ಹಿಡಿದುಕೊಂಡು ನಿಧಾನವಾಗಿ ವಾಶ್ರೂಮ್ಗೆ ಹೋಗುತ್ತಿದ್ದೆ. ಒಳಗೆ ಹೋಗುವಾಗಲೂ ಎಲ್ಲಿ ಜಾರಿ ಬಿದ್ದರೆ ಎಂಬ ಭಯ ಕಾಡುತ್ತಿತ್ತು. ಒಂದು ಬಾರಿ ತುಂಬಾ ಕಷ್ಟಪಟ್ಟು ನೋವನ್ನು ಸಹಿಸಿಕೊಂಡು ವಾಶ್ರೂಮ್ನಿಂದ ಹೊರಬಂದು ಹಾಸಿಗೆಯ ಮೇಲೆ ಕುಳಿತಾಗ ನಾನು ಸಂಪೂರ್ಣವಾಗಿ ಬೆವರಲ್ಲಿ ತೇಲುತ್ತಿದ್ದೆ. ಉಸಿರಾಡುವುದೇ ಕಷ್ಟವಾಗಿತ್ತು. ತುಂಬಾ ಆಯಾಸ ಆಗುತ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಸಿದ್ಧಾರ್ಥ್ ನಿದ್ದೆಯಿಂದ ಎದ್ದನು. ಅವನಿಗೆ ಬಹುಶಃ ಹಸಿವು ಇದ್ದಿರಬಹುದು. ಆ ಸಮಯದಲ್ಲಿ ಸುನಿಲ್ ಗಾಢ ನಿದ್ರೆಯಲ್ಲಿ ಇದ್ದ. ಆದರೆ ಸಿದ್ಧಾರ್ಥ್ ಅಳುವ ಶಬ್ದ ಕೇಳುತ್ತಿದ್ದಂತೆಯೇ ಅವನು ಮಗುವನ್ನು ಎತ್ತಿಕೊಳ್ಳುವ ಬದಲು, ತ್ರಿವೇಣಿ, ದಯವಿಟ್ಟು ಅವನನ್ನು ಶಾಂತಗೊಳಿಸು, ನನಗೆ ಬೆಳಿಗ್ಗೆ ಆಫೀಸಿಗೆ ಹೋಗಬೇಕಿದೆ ಎಂದು ಹೇಳಿದ. ನಾನು ಹೇಳಿದೆ, ಸುನಿಲ್, ಸ್ವಲ್ಪ ಹೊತ್ತು ಇವನನ್ನು ಹಿಡಿದುಕೋ, ನನ್ನ ಸ್ಥಿತಿ ಹೇಗಾಗಿದೆ ನೋಡುತ್ತಿಲ್ಲವೇ? ಅದಕ್ಕೆ ಅವನು ಹೇಳಿದ, ಸಾಕು ಮಾಡು, ಈ ಮಕ್ಕಳನ್ನು ನೋಡಿಕೊಳ್ಳುವುದು ಸಾಕುವುದು ನನ್ನಿಂದ ಆಗುವುದಿಲ್ಲ. ನಾನು ಈ ಎಲ್ಲ ಮಾಡಲಾರೆ, ನೀನೇ ಹಿಡಿದುಕೋ. ಏನೋ ವಿಚಿತ್ರ ಕಷ್ಟ ಇದು, ರಾತ್ರಿ ನಿದ್ರೆ ಕೂಡ ಸಿಗುವುದಿಲ್ಲ. ಹೀಗೆ ಹೇಳಿ ತನ್ನ ತಲೆ ಎಣ್ಣೆಗೆ ಮತ್ತು ಕಂಬಳಿಯನ್ನು ತೆಗೆದುಕೊಂಡು ಕೊಠಡಿಯಿಂದ ಹೊರಗೆ ಹೋಗಿಬಿಟ್ಟನು. ನನ್ನ ಮಗ ಸಿದ್ಧಾರ್ಥ್ ಇನ್ನೂ ಅಳುತ್ತಲೇ ಇದ್ದ ಮತ್ತು ನನ್ನ ಸ್ಥಿತಿ ಅಂಥದ್ದಾಗಿತ್ತು. ನಾನು ಸರಿಯಾಗಿ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಬಹಳ ಕಷ್ಟಪಟ್ಟು ನಾನು ನನ್ನ ಕಾಲುಗಳನ್ನು ಹಾಸಿಗೆಯಿಂದ ಕೆಳಗೆ ಇಟ್ಟು ಶಬ್ದವಿಲ್ಲದೆ ಕಣ್ಣೀರು ಸುರಿಸುತ್ತಾ ನನ್ನ ಮಗುವನ್ನು ಎತ್ತಿಕೊಂಡೆ. ಅವನನ್ನು ನನ್ನ ಎದೆಯೊಡನೆ ಹತ್ತಿರವಾಗಿ ಅಪ್ಪಿಕೊಂಡು ನಾನು ಸಹ ಜೋರಾಗಿ ಅತ್ತೆ. ಇದೇನಾ ಮನುಷ್ಯನ ಪ್ರೀತಿ? ಅವನ ಮಗುವನ್ನು ನಾನು 9 ತಿಂಗಳು ನನ್ನ ದೇಹದ ಒಂದು ಭಾಗದಂತೆ ಹೊತ್ತುಕೊಂಡಿದ್ದೆ. ಮರಣದೊಂದಿಗೆ ಹೋರಾಡಿ ಅವನ ಮಗುವಿಗೆ ಈ ಲೋಕದಲ್ಲಿ ಜೀವ ಕೊಟ್ಟಿದ್ದೆ. ಅವನನ್ನು ತಂದೆಯಾಗಿಸಿದ್ದೆ. ಅಷ್ಟೊಂದು ಮಾಡಿದ ಮೇಲೂ ನನ್ನ ಸ್ಥಿತಿಯನ್ನು ನೋಡಿ ಕನಿಷ್ಠ ಕರುಣೆ ತೋರಿಸುವುದು ಅವನ ಕರ್ತವ್ಯವಾಗಿರಲಿಲ್ಲವೇ? 1 ತಿಂಗಳು ಹೇಗೆ ಕಳೆದಿತ್ತು ಎಂಬುದು ನನಗೆ ಗೊತ್ತು. ಖಂಡಿತವಾಗಿ ನನ್ನ ಅತ್ತೆ ತುಂಬಾ ಒಳ್ಳೆಯವರಾಗಿದ್ದರು. ಆದರೆ 10 ದಿನಗಳ ನಂತರ ಅವರು ಕೂಡ ಸ್ವಲ್ಪವಾದರು. ನೀನು ಅಡುಗೆ ಮನೆಗೆ ಹೋಗಬೇಕು. ಸುನಿಲ್ಗೆ ನಿನ್ನ ಕೈಯಿಂದ ಮಾಡಿದ ಉಪಹಾರಕ್ಕೆ ಅಭ್ಯಾಸವಾಗಿ ಬಿಟ್ಟಿದೆ. ನಾನು ಉಪಹಾರ ಮಾಡಿದರೆ 100 ತಪ್ಪುಗಳನ್ನು ಹುಡುಕುತ್ತಾನೆ ಎಂದು ಹೇಳಿದರು. ಮಗುವಿಗೆ ಜನ್ಮ ನೀಡಿ 1 ತಿಂಗಳು ಆದ ನಂತರ ನಾನು ಸ್ನಾನ ಮಾಡಿ ಸ್ವಚ್ಛವಾಗಿ ತಯಾರಾಗಿ ದೇವರ ಪೂಜೆಯನ್ನು ಮಾಡಿದ್ದೆ. ಆದರೆ ಈ 1 ತಿಂಗಳಲ್ಲೇ ಸುನಿಲ್ನ ಸಹನೆ ಸಂಪೂರ್ಣವಾಗಿ ಮುಗಿದು ಹೋಗಿತ್ತು. ಅವನಿಗೆ ನನ್ನ ಭಾವನೆಗಳ ಅರಿವು ಇರಲಿಲ್ಲ. ಚಿಕ್ಕ ಮಗುವಿನ ಬಗ್ಗೆ ಕೂಡ ಕಾಳಜಿ ಇರಲಿಲ್ಲ. ಆ ದಿನ ಸಿದ್ಧಾರ್ಥ್ನ ಹೊಟ್ಟೆಯಲ್ಲಿ ನೋವು ಇದ್ದುದರಿಂದ ಅವನು ಮಲಗಿದ್ದಲೇ ಮತ್ತೆ ಮತ್ತೆ ಎದ್ದು ಅಳುತ್ತಿದ್ದ. ಬಹಳ ಕಷ್ಟಪಟ್ಟು ನಾನು ಅವನನ್ನು ಮಲಗಿಸಿದ್ದೆ. ರಾತ್ರಿ 2 ಗಂಟೆಯವರೆಗೆ ಸಿದ್ಧಾರ್ಥ್ನನ್ನು ಮಲಗಿಸಿ ನಾನು ಸ್ವಲ್ಪ ಮುಕ್ತಳಾದೆ. ನಾನು ಕೂಡ ನಿದ್ರೆಯಿಂದ ಸಂಪೂರ್ಣವಾಗಿ ದಣಿದು ಹೋಗಿದ್ದೆ. ಸಿದ್ಧಾರ್ಥ್ ಗಾಢ ನಿದ್ರೆಗೆ ಜಾರಿದ ಕೂಡಲೇ ನಾನು ಮಲಗಲು ಹಾಸಿಗೆಯ ಮೇಲೆ ಮಲಗಿದ್ದಾಗ ಅದೇ ಸಮಯದಲ್ಲಿ ಸುನಿಲ್ ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ಭುಜಗಳಲ್ಲಿ ಸೆಳೆಯಲು ಪ್ರಾರಂಭಿಸಿದ. ನನ್ನ ಕಣ್ಣುಗಳು ನಿದ್ರೆಯಿಂದ ತುಂಬಿ ತುಳುಕುತ್ತಿದ್ದವು. ನಾನು, ದಯವಿಟ್ಟು ಸುನಿಲ್, ನನಗೆ ಮಲಗಲು ಬಿಡು ಎಂದೆ. ಅವನು, ಹೆಚ್ಚು ಮಾತನಾಡಬೇಡ, 1 ತಿಂಗಳಿಂದ ನಿನ್ನ ಮುಖವನ್ನೇ ನೋಡುತ್ತಿದ್ದೇನೆ. ಇಂದು ಸ್ವಲ್ಪವಾದರೂ ನಕರೆ ತೋರಿಸಲು ಪ್ರಯತ್ನಿಸಿದರೆ ನೋಡುತ್ತೇನೆ ಎಂದು ಹೇಳಿದ. ಆ ರಾತ್ರಿ ಸಂಪೂರ್ಣವಾಗಿ ಸುನಿಲ್ನ ಇಚ್ಛೆಯಂತೆ ನಡೆದುಕೋಯಿತು. ನಂತರ ಅವನು ನನ್ನ ಕಡೆಗೆ ಬೆನ್ನು ತಿರುಗಿಸಿ ಮಲಗಿಬಿಟ್ಟನು ಮತ್ತು ನಾನು ಶಕ್ತಿಹೀನಳಾಗಿ ಹಾಸಿಗೆಯ ಮೇಲೆ ಬಿದ್ದಿದ್ದೆ. ನನ್ನನ್ನು ನಾನು ಒಗ್ಗೂಡಿಸಿಕೊಂಡು ವಾಶ್ರೂಮ್ಗೆ ಹೋಗಿ ಸ್ವಚ್ಛವಾಗಿ ಹೊರಬಂದೆ. ನಾನು ಮಲಗಿದ್ದೆ ಕೇವಲ 1 ಗಂಟೆ ಆಗಿತ್ತು. ಅಷ್ಟರಲ್ಲಿ ಸಿದ್ಧಾರ್ಥ್ ಮತ್ತೆ ಅಳಲು ಆರಂಭಿಸಿದ. ಅವನ ಅಳುವಿನ ಶಬ್ದ ಕೇಳಿ ಮತ್ತೆ ನಾನೇ ಎದ್ದು ಹೋಗಬೇಕಾಯಿತು. ನನ್ನ ಮನಸ್ಸಿಗೆ ಬಂದಿತು, ಏಕೆ ಎಲ್ಲ ತ್ಯಾಗವೂ ಹೆಂಗಸಿಗೆ ಇರಬೇಕು? ರಾತ್ರಿ 4 ಗಂಟೆಯಿಂದ ಸಿದ್ಧಾರ್ಥ್ ಅಳಲು ಶುರು ಮಾಡಿದ್ದ. ಅದು ಬೆಳಗ್ಗೆ 8 ಗಂಟೆಯವರೆಗೂ ಮುಂದುವರೆದಿತ್ತು. ನಾನು ಅವನನ್ನು ಮಡಿಲಲ್ಲಿ ಹಿಡಿದು ಕೊಠಡಿಯೊಳಗೆ ಸುತ್ತಾಡುತ್ತಲೇ ಇದ್ದೆ. ಬಹಳ ಹೊತ್ತಿನ ಬಳಿಕ ಅವನು ಮಲಗಿದ. ಆದರೆ ನನ್ನ ಸ್ಥಿತಿ ಅಂಥದ್ದಾಗಿತ್ತು, ತಲೆ ಸುತ್ತು ಬಂದು ಬೀಳುವ ಹಾಗೆ. ಸಿದ್ಧಾರ್ಥನ್ನು ಹಾಸಿಗೆಯ ಮೇಲೆ ಮಲಗಿಸಿ ನಾನು ಕೊಠಡಿಯಿಂದ ಹೊರಬಂದೆ. ಏಕೆಂದರೆ ಅತ್ತೆಯವರು ರಾತ್ರಿ ಹೇಳಿದರು, ನಾಳೆಯಿಂದ ಮನೆ ನೋಡಿಕೊಳ್ಳು. ಹಾಗಾಗಿ ಅತ್ತೆ ಮಾವನಿಗೆ ಉಪಹಾರ ಮಾಡಿಕೊಟ್ಟು ನಂತರ ಸುನಿಲ್ನ ಆಫೀಸ್ನ ಸಿದ್ಧತೆಗಳಲ್ಲಿ ತೊಡಗಿದೆ. ಪೂರ್ಣ ದಿನ ನನ್ನ ತಲೆ ಸುತ್ತುವಂತೆಯೇ ಕಳೆಯಿತು. ರಾತ್ರಿ ಸಿದ್ಧಾರ್ಥ್ ಮಲಗಿದರೆ ಸುನಿಲ್ ತನ್ನ ಆಸೆಗಳೊಂದಿಗೆ ಎಚ್ಚರಗೊಳ್ಳುತ್ತಿದ್ದ. ಹಲವಾರು ಬಾರಿ ನಾನು ಹೇಳಿದ್ದೆ, ನನಗೆ ಶಸ್ತ್ರಚಿಕಿತ್ಸೆ ಆಗಿದೆ. ಸುನಿಲ್, ಕನಿಷ್ಠ ನನ್ನ ಪರಿಸ್ಥಿತಿಯನ್ನಾದರೂ ಅರ್ಥ ಮಾಡಿಕೊ. ಆದರೆ ಗಂಡಸರಿಗೆ ಬಹುಶಃ ಈ ಮಾತುಗಳಿಗೆ ಅಷ್ಟು ಅರ್ಥವಿರುವುದಿಲ್ಲ. ಅವನು ತುಂಟತನದಿಂದ, ಹಾಗಾದರೆ ನನ್ನನ್ನು ನೋಡಿಕೊಳ್ಳುವುದು ಯಾರು ಎಂದು ಕೇಳುತ್ತಿದ್ದ. ನಂತರ ನಕ್ಕುಕೊಂಡು, ಸತ್ಯ ಹೇಳಬೇಕಾದರೆ ನೀನು ತುಂಬಾ ಹಿಂಸಕಿ. ನಿನ್ನನ್ನು ಇಷ್ಟು ಪ್ರೀತಿಸುವ ಗಂಡನಿದ್ದಾನೆ, ಆದರೆ ನೀನು ಅವನ ಪ್ರೀತಿಗೆ ಪ್ರೀತಿಯಿಂದ ಪ್ರತಿಕ್ರಿಯಿಸದೆ ನಕರೆ ತೋರಿಸುತ್ತೀಯೇ ಎಂದು ಹೇಳುತ್ತಿದ್ದ. ಇವೆಲ್ಲವನ್ನು ಕೇಳಿ ನಾನು ಕೂಡ ಮೌನವಾಗಿ ಬಿಡುತ್ತಿದ್ದೆ. ಹಗಲು ರಾತ್ರಿ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನಾನು ಸಂಪೂರ್ಣವಾಗಿ ದಣಿದು ಹೋಗಿದ್ದೆ.
ಈಗ ನನ್ನ ಮುಖದ ಕಂಗೊಳವು ಮುಸುಕಾಗಲು ಶುರುವಾಯಿತು. ಪೂರ್ಣ ರಾತ್ರಿ ಸಿದ್ಧಾರ್ಥ್ ನನ್ನನ್ನು ಎಚ್ಚರದಲ್ಲೇ ಇಡುತ್ತಿದ್ದ ಮತ್ತು ದಿನವಿಡೀ ಮಲಗುತ್ತಿದ್ದ. ಆದರೆ ನನಗೆ ವಿಶ್ರಾಂತಿ ಸಿಗುವುದಕ್ಕಿಂತ ಮನೆ ಮಾತಿನ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಬೇಕಾಗಿತ್ತು. ಕೆಲಸಗಳಿಂದ ಸ್ವಲ್ಪವೂ ಬಿಡುವಿಲ್ಲ. ನನ್ನ ಕಣ್ಣುಗಳ ಕೆಳಗೆ ಕಪ್ಪು ಆಳವಾದ ವಲಯಗಳು ಕಾಣಿಸಿಕೊಳ್ಳಲು ಶುರುವಾಗಿತ್ತು. ಅದಕ್ಕೂ ಮೀರಿಸಿ ಸುನಿಲ್ ನನಗೆ ಟೀಕೆಗಳನ್ನು ಮಾಡಲು ಆರಂಭಿಸಿದ್ದ. ಒಂದೇ ಮಗುವಿನಲ್ಲಿ ನೀನು ನಿನ್ನ ಸ್ಥಿತಿಯನ್ನು ಹೇಗೆ ಮಾಡಿಕೊಂಡಿದ್ದೀಯಾ ನೋಡು. ನಿನ್ನ ದೇಹ ನೋಡಿದ್ದೀಯಾ, ಎಲ್ಲೆಲ್ಲೋ ದಪ್ಪವಾಗುತ್ತಾ ಹೋಗುತ್ತಿದೆಯೇ. ವೇಣಿ, ಸ್ವಲ್ಪ ಕಡಿಮೆ ತಿನ್ನು. ನಿನಗೆ ಗೊತ್ತೇ ಇದೆ ದಪ್ಪ ಹುಡುಗಿಯರನ್ನು ನನಗೆ ಎಷ್ಟು ಅಸಹ್ಯ. ಪ್ಲೀಸ್, ನಿನ್ನನ್ನು ನೀನೇ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇರಬೇಕು ಎಂದು ಹೇಳುತ್ತಿದ್ದ. ಏನೋ ಕಾರಣಕ್ಕೆ ಸುನಿಲ್ ತುಂಬಾ ಚಿಡಿಚಿಡಿಯಾಗಿ ಬಿಟ್ಟಿದ್ದ. ಮನೆ ಮತ್ತು ಮಗುವಿನ ಜವಾಬ್ದಾರಿಗಳ ನಡುವೆಯೂ ನಾನು ಸುನಿಲ್ ಮನೆಗೆ ಬರುವ ಮೊದಲು ಸಿದ್ಧವಾಗಿ ತಯಾರಾಗುತ್ತಿದ್ದೆ. ಆದರೆ ಇತ್ತೀಚೆಗೆ ಅವನಿಗೆ ನನ್ನಲ್ಲಿ ದೋಷಗಳು ಕಾಣಿಸುತ್ತಿದ್ದವು. 1 ವರ್ಷ ಕಳೆಯಿತು. ಸಿದ್ಧಾರ್ಥ್ ಈಗ ತುಳಿಯುತ್ತಾ ನಡೆಯಲು ಆರಂಭಿಸಿದ. ಆದರೆ ಸುನಿಲ್ನ ವರ್ತನೆ ಸಂಪೂರ್ಣವಾಗಿ ಬದಲಾಗಿತ್ತು. ಅವನು ಆಫೀಸಿನಿಂದ ಬಂದ ಕೂಡಲೇ ಊಟ ಮಾಡಿ ಸ್ನೇಹಿತರ ಬಳಿಗೆ ಹೋಗಿ ಬಿಡುತ್ತಿದ್ದ ಮತ್ತು ತಡವಾಗಿ ಬರುತ್ತೇನೆ ಎಂದು ಹೇಳುತ್ತಿದ್ದ. ಹಲವಾರು ಬಾರಿ ನಾನು ಸುನಿಲ್ಗೆ ಹೇಳಿದ್ದೆ, ನನ್ನನ್ನು ಮತ್ತು ಸಿದ್ಧಾರ್ಥ್ನನ್ನು ಕನಿಷ್ಠ ಒಮ್ಮೆ ಆದರೂ ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗು. ಆದರೆ ಅವನು ಕೇಳುವುದೇ ಇರಲಿಲ್ಲ. ಆಫೀಸ್ ಕೆಲಸಗಳಲ್ಲಿ ತುಂಬಾ ಬ್ಯುಸಿ, ಸಮಯವೇ ಸಿಗುವುದಿಲ್ಲ. ನೀನು ಅಮ್ಮ ಅಪ್ಪನ ಜೊತೆ ಹೋಗಿಬಿಡು ಎಂದು ಹೇಳಿ ಸಿದ್ಧವಾಗಿ ಸ್ನೇಹಿತರ ಬಳಿಗೆ ಹೊರಟು ಹೋಗುತ್ತಿದ್ದ. ಮತ್ತೆ ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ರಾತ್ರಿ 2 ಗಂಟೆಗಳವರೆಗೆ ನಾನು ಅವನಿಗಾಗಿ ಕಾಯುತ್ತಿದ್ದೆ. ಒಂದು ಬಾರಿ ಅವನು ಮನೆಗೆ ಬಂದಾಗ ಅವನ ಕಣ್ಣುಗಳು ನಶೆಯಿಂದ ತುಂಬಿದಂತೆ ಕಾಣಿಸಿದವು. ಹಾಡನ್ನು ಗುನುಗುತ್ತಾ ಅವನು ಮನೆಯೊಳಗೆ ಪ್ರವೇಶಿಸಿದ. ಆ ಸಮಯದಲ್ಲಿ ನಾನು ಕೋಪದಿಂದ ಕಂಗಾಲಾಗಿದ್ದೆ. ಅವನು ನಗುತ್ತಾ ನನ್ನ ಗಲ್ಲವನ್ನು ಚಿಮ್ಮುಟ್ಟಿ ಕಚ್ಚಿ, ಹಾಯ್ ಸ್ವೀಟ್ ಹಾರ್ಟ್, ಹೇಗಿದ್ದೀಯಾ ಜಾನು ಎಂದು ಹೇಳಿ ಕೊಠಡಿಯ ಕಡೆ ಹೋಗಲು ತೊಡಗಿದ. ನಾನು ಮನೆಯ ಮುಖ್ಯ ಬಾಗಿಲು ಮುಚ್ಚಿ ಕೊಠಡಿಗೆ ಬಂದು ಬಾಗಿಲನ್ನು ಬಿಗಿಯಾಗಿ ಮುಚ್ಚಿದ್ದೆ. ನಂತರ ಸುನೀಲ್ಗೆ ಹೇಳಿದೆ, ಇದು ಯಾವ ತಮಾಷೆ? ನೀವು ಪ್ರತಿ ರಾತ್ರಿ 2 ಗಂಟೆಗೆ ಮನೆಗೆ ಬರುತ್ತೀರಿ. ಎಂತಹ ಸ್ನೇಹಿತರು ನಿಮ್ಮವರು? ಇಡೀ ರಾತ್ರಿ ಅಲೆದಾಡುತ್ತಿರುತ್ತೀರಿ ಎಂದೆ. ಅವರ ಹೆಂಡತಿಯರು ಅವರನ್ನು ಕೇಳುವುದಿಲ್ಲವೇ ಎಂದು ನಾನು ಕೋಪದಿಂದ ಉರಿದ ಮಾತುಗಳಲ್ಲಿ ಕೇಳಿದೆ. ನನ್ನ ಆ ತೀವ್ರ ಶಬ್ದಗಳನ್ನು ಕೇಳಿ ಸುನಿಲ್ ಕೂಡ ಗಂಭೀರನಾದ. ನಿನ್ನ ಮಾತಿನ ಅರ್ಥವೇನು? ಇಡೀ ರಾತ್ರಿ ನಿನ್ನ ಪಕ್ಕದಲ್ಲಿ ಕೂತು ಬಿಡಬೇಕಾ? ನನಗೆ ಹೊರಗೆ ಹೋಗುವುದಕ್ಕೂ ನಿರ್ಬಂಧವೇ ಎಂದು ಅವನು ಕೇಳಿದ. ನಾನು ಹೇಳಿದೆ, ಸುನಿಲ್, ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಸ್ನೇಹಿತರೇ ಉಳಿದಂತೆ ಕಾಣುತ್ತದೆ. ನಿಮ್ಮ ಜೊತೆ ಮಾತನಾಡಲು, ಸಮಯ ಕಳೆಯಲು ನನಗೂ ಮನಸ್ಸು ಇರುತ್ತದೆ. ನನ್ನ ಮಾತು ಕೇಳಿ ಅವನು ಹೇಳಿದ, ನಿನಗೆ ನನಗಾಗಿ ಸಮಯವೇ ಯಾವಾಗ ಇರುತ್ತದೆ? ಯಾವಾಗ ನೋಡಿದರೂ ಸಿದ್ಧಾರ್ಥ್ ಅಂತಲೇ ಇರುತ್ತೀಯೇ. ಅವನ ಮಾತು ಕೇಳಿ ನಾನು ಆಶ್ಚರ್ಯಗೊಂಡೆ. ನಿನಗೆ ನಿನ್ನ ಮಗುವಿನ ಮೇಲೆ ಈರ್ಷೆ ಇದೆಯೇ ಸುನಿಲ್ ಎಂದು ಕೇಳಿದೆ. ಅದಕ್ಕೆ ಅವನು, ನನಗೆ ನನ್ನ ಮಗುವಿನ ಮೇಲೆ ಏಕೆ ಈರ್ಷೆ ಇರಬೇಕು? ನಾನು ಆಫೀಸ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೇನೆ. ಆಫೀಸಿನಿಂದ ದಣಿದು ಬರುತ್ತೇನೆ. ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗುತ್ತದೆ. ಅದಕ್ಕಾಗಿಯೇ ಸ್ನೇಹಿತರ ಜೊತೆ ಹೋಗಿ ಕುಳಿತುಕೊಳ್ಳುತ್ತೇನೆ. ಅದನ್ನು ನೀನು ಸಹಿಸಲಾರೆ ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಬದಲಿಸಿಕೊಂಡು ಮಲಗಿಬಿಟ್ಟನು. ಮರುದಿನ ನಾನು ಅವನ ಬಟ್ಟೆಗಳನ್ನು ತೊಳೆಯಲು ಹಿಡಿದಾಗ ಅವನ ಶರ್ಟ್ನ ಹಿಂಭಾಗದಲ್ಲಿ ಲಿಪ್ಸ್ಟಿಕ್ ಗುರಿತು ಕಂಡು ನನ್ನ ಹೃದಯವೇ ನಿಲ್ಲುವಂತಾಯಿತು. ಆ ಶರ್ಟ್ ಅನ್ನು ಹಾಗೆಯೇ ಬದಿಗೆ ಇಟ್ಟು ಬಿಟ್ಟೆ. ದಿನವಿಡೀ ಕೋಪದಿಂದ ನನ್ನ ಮನಸ್ಸು ಕುದಿಯುತ್ತಲೇ ಇತ್ತು. ಆಗ ನನಗೆ ನೆನಪಾಯಿತು, ಸುನಿಲ್ ತನ್ನ ಮೊಬೈಲ್ಗೆ ಪಾಸ್ವರ್ಡ್ ಹಾಕಿಕೊಂಡಿದ್ದಾನೆ. ಇದಕ್ಕೂ ಮೊದಲು ಎಂದಿಗೂ ಹಾಗೆ ಮಾಡಿರಲಿಲ್ಲ. ಈಗ ಅವನು ಆಗಾಗ್ಗೆ ಕೊಠಡಿಯಲ್ಲಿ ಕೂತು ಯಾರೊಂದಿಗೆ ಫೋನ್ನಲ್ಲಿ ನಕ್ಕು ನಕ್ಕು ಮಾತನಾಡುತ್ತಿದ್ದ. ನಾನು ಒಳಗೆ ಬಂದ ಕೂಡಲೇ ತಕ್ಷಣ ಫೋನ್ ಕಟ್ ಮಾಡುತ್ತಿದ್ದ ಮತ್ತು ನಂತರ ಮಾತನಾಡುತ್ತೇನೆ ಎಂದು ಹೇಳುತ್ತಿದ್ದ. ನಾನು ಯಾರ ಫೋನ್ ಎಂದು ಕೇಳಿದರೆ ಗಾಬರಿಗೊಂಡು ಸ್ನೇಹಿತನ ಫೋನ್ ಎಂದು ಹೇಳಿ ವಿಷಯವನ್ನು ಬದಲಿಸುತ್ತಿದ್ದ. ರಾತ್ರಿ ಸುನಿಲ್ ಆಫೀಸಿನಿಂದ ಮನೆಗೆ ಬಂದಾಗ ಊಟ ಮುಗಿದ ತಕ್ಷಣ ನಾನು ಸ್ನೇಹಿತರ ಬಳಿ ಹೋಗುತ್ತಿದ್ದೇನೆ. ರಾತ್ರಿ ಮನೆಗೆ ಬರಲು ತಡವಾಗಿ ಬರುತ್ತೇನೆ ಎಂದನು. ನಾನು ಇಂದು ನೀವು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವನು ಕೋಪದಿಂದ, ಮತ್ತೆ ನಿನ್ನ ಆ ದಿನವೂ ನಡೆಯುವ ನಾಟಕ ಶುರುವಾಯಿತೆ ಎಂದು ಗದರಿಸಿದ. ಅವನ ಮಾತುಗಳಿಂದ ನಾನು ಇನ್ನಷ್ಟು ಉರಿಯುತ್ತಿದ್ದೆ. ತಕ್ಷಣ ಅಲಮಾರಿಯಿಂದ ಅವನ ಶರ್ಟ್ ತೆಗೆದು ಅವನ ಮೇಲೆ ಎಸೆದೆ. ನನ್ನ ಈ ವರ್ತನೆಗೆ ಅವನು ಕೋಪದಿಂದ, ನೀನು ಏನು ಅಸಭ್ಯವಾಗಿ ವರ್ತಿಸುತ್ತಿದ್ದೀಯಾ? ಇದು ಏನು ನಡೆಯುತ್ತಿದೆ ಎಂದು ಕೇಳಿದ. ಶರ್ಟ್ ಅವನ ಮುಖಕ್ಕೆ ತಾಗಿ ನೆಲಕ್ಕೆ ಬಿದ್ದಿತು. ಅವನು ಕೋಪದಿಂದ ನನ್ನನ್ನು ಗಾಢವಾಗಿ ನೋಡುತ್ತಿದ್ದ. ನಾನು ಆ ಶರ್ಟ್ ಅನ್ನು ಎತ್ತಿಕೊಂಡು ಅದರ ಮೇಲಿದ್ದ ಲಿಪ್ಸ್ಟಿಕ್ ಗುರುತನ್ನು ಅವನಿಗೆ ತೋರಿಸಿದೆ ಮತ್ತು ಇದು ಏನು ಎಂದು ಕೇಳಿದೆ. ಅವನ ಕಣ್ಣು ಆ ಗುರುತಿನ ಮೇಲೆ ಬಿದ್ದ ಕ್ಷಣವೇ ಅವನ ಮುಖದ ಬಣ್ಣವೇ ಬದಲಾಗಿತ್ತು. ನಾನು ವ್ಯಂಗ್ಯವಾಗಿ ಹೇಳಿದೆ, ಹಾಗಾದರೆ ಇದೇನಾ ನೀನು ಪ್ರತಿದಿನ ಭೇಟಿಯಾಗಲು ಹೋಗುವ ಆ ಸ್ನೇಹಿತೆ? ಸುನಿಲ್, ಯಾರು ಈ ಹುಡುಗಿ? ಅವನು ನನ್ನ ಕಣ್ಣನ್ನು ತಪ್ಪಿಸಿ ನೋಡತೊಡಗಿದ. ನನ್ನ ಮಾತುಗಳು ಇನ್ನಷ್ಟು ಕಟುವಾಗಿದ್ದವು. ನಾನು ನಿಮಗೆ ಏನು ಕೇಳುತ್ತಿದ್ದೇನೆ, ಉತ್ತರ ಕೊಡಿ.
ಯಾರು ಈ ಹುಡುಗಿ, ನಿಮ್ಮ ಇಷ್ಟು ಹತ್ತಿರವಾಗಿರುವಳು? ನನ್ನ ಧ್ವನಿಯಲ್ಲಿ ಬಯಸದೆ ನಡುಕು ಮೂಡಿತ್ತು. ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ನನ್ನ ಪ್ರೀತಿಯಲ್ಲಿ ಏನು ಕೊರತೆ ಇತ್ತು? ನನ್ನ ನಿಷ್ಠೆಯಲ್ಲಿ ಏನು ತಪ್ಪಿತ್ತು? ನೀವು ನನಗೆ ಇಂತಹ ಪ್ರತಿಫಲ ಕೊಟ್ಟಿದ್ದೀರಿ ಎಂದು ನಾನು ನೋವಿನಿಂದ ಕೇಳಿದೆ. ನನ್ನ ಮಾತಿಗೆ ಅವನು ತಿರಸ್ಕಾರದಿಂದ ನಕ್ಕು, ಪ್ರೀತಿ ಅಂತೆಯೇ, ಯಾವ ಪ್ರೀತಿ ಮಾಡಿದ್ದೀಯೇ ನೀನು ಎಂದು ಹೇಳಿ ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ಹತ್ತಿರಕ್ಕೂ ಬರಲು ಬಿಡುವುದಿಲ್ಲ. 1 ತಿಂಗಳಲ್ಲೇ ನಿನಗೆ ಮಗು ಬೇಕೆಂಬ ಆಸೆ ಶುರುವಾಯಿತು ಎಂದು ಕಟುವಾಗಿ ಹೇಳಿದ. ನಾನು ಅಂದೇ ನಿನಗೆ ಹೇಳಿದ್ದೆ ನನಗೆ ಜೀವನವನ್ನು ಆನಂದಿಸಬೇಕು ಎಂದು. ನಾವು ಶಾಂತವಾಗಿ ಗರ್ಭಪಾತ ಮಾಡಿಸಿಬಿಟ್ಟಿದ್ದರೆ ಯಾರಿಗೂ ಏನೂ ಗೊತ್ತಾಗಿರುತ್ತಿರಲಿಲ್ಲ. ಮಗುವಿನ ವಿಷಯ ಏನು ದೊಡ್ಡದ್ದು, 2-4 ವರ್ಷಗಳ ನಂತರವೂ ಹುಟ್ಟಿಸಬಹುದಿತ್ತು. ಆದರೆ ನೀನು ಇದಕ್ಕೆ ಒಪ್ಪಲಿಲ್ಲ. ಪಾಪ ಪುಣ್ಯದ ಭಯ ಹಿಡಿದಂತೆ ಮಗುವನ್ನು ಕೆಡವಿದರೆ ಪಾಪ ಬರುತ್ತದೆ ಎಂದು ಹಠ ಹಿಡಿದೆ. ತ್ರಿವೇಣಿ, ನಿನಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದಿದ್ದರೆ ನನ್ನ ಮಾತು ಕೇಳುತ್ತಿದ್ದೆ. ನಾನು ನೈನಿತಾಲ್, ಕಾಶ್ಮೀರ್, ಮನಾಲಿ ಹಾಗಿನ ಸುಂದರ ಸ್ಥಳಗಳಿಗೆ ಹೋಗಿ ಜೀವನವನ್ನು ಆನಂದಿಸುತ್ತಿದ್ದೆವು. ಆದರೆ ನಿನಗೆ ನನ್ನ ಹೆಂಡತಿಯಾಗಿರುವುದಕ್ಕಿಂತ ತಾಯಿಯಾಗುವುದರ ಆಸೆ ಹೆಚ್ಚು ಎಂದು ಅವನು ಕಟುವಾಗಿ ಹೇಳಿದ. ನಂತರ ನನ್ನ ಕೈ ಹಿಡಿದು ಕನ್ನಡಿಯ ಮುಂದೆ ನಿಲ್ಲಿಸಿ, ನಿನ್ನನ್ನು ನೀನೇ ನೋಡಿಕೋ, ಯಾವ ಹಾವಭಾವ ಮಾಡಿಕೊಂಡಿದ್ದೀಯೇ? ನಿನ್ನ ಬಟ್ಟೆಗಳಿಂದ ಸುವಾಸನೆ ಬದಲು ಅಡುಗೆ ಮನೆಯ ಮಸಾಲೆಯ ವಾಸನೆ ಬರುತ್ತದೆ. ರಾತ್ರಿ ನಾನು ನಿನ್ನ ಹತ್ತಿರ ಬಂದರೆ ಸಿದ್ಧಾರ್ಥ್ ಎಚ್ಚರವಾಗಿ ಬಿಡುತ್ತಾನೆ ಎಂಬ ಚಿಂತೆ. ಬೆಳಿಗ್ಗೆ ಬೇಗ ಎದ್ದು ಅಮ್ಮ ಅಪ್ಪಗೆ ಉಪಹಾರ ಮಾಡಿಕೊಡಬೇಕೆಂಬ ಚಿಂತೆ. ಎಲ್ಲರ ಮೇಲೂ ನಿನಗೆ ಕಾಳಜಿ ಇದೆ, ಆದರೆ ನನ್ನ ಬಗ್ಗೆ ಮಾತ್ರ ಇಲ್ಲ. ನಾನು ಸ್ವಲ್ಪ ತಮಾಷೆ ನಡೆದುಕೊಂಡರೆ ನೀನು ಈಗ ಪ್ರಶ್ನೆ ಮಾಡುತ್ತಿದ್ದೀಯೇ ಎಂದು ಅವನು ಆರೋಪಿಸುತ್ತಿದ್ದ. ಆ ಮಾತುಗಳನ್ನು ಕೇಳಿ ನಾನು ಎಷ್ಟು ಆಶ್ಚರ್ಯಗೊಂಡೆ ಎನ್ನುವುದೇ ಹೇಳಲಾಗದಂತಿತ್ತು. ಆಗ ನಾನು ಹೇಳಿದೆ, ಸುನಿಲ್, ಈ ಮನೆ ಯಾರದು? ನಾನು ಯಾರ ಮನೆಯನ್ನು ನೋಡಿಕೊಳ್ಳುತ್ತಿದ್ದೇನೆ? ಯಾರ ತಂದೆ ತಾಯಿಯರಿಗೆ ಬೆಳಿಗ್ಗೆ ಉಪಹಾರ ಕೊಡಬೇಕು ಎಂದು ಕಾಳಜಿ ವಹಿಸುತ್ತಿದ್ದೇನೆ? ಯಾರ ಮಗುವನ್ನು ಹೊತ್ತು ಹೆತ್ತು ಬೆಳೆಸುವುದಕ್ಕಾಗಿ ನನ್ನ ಈ ಸ್ಥಿತಿಯಾಗಿದೆ? ನನ್ನ ಮುಖದ ಕಾಂತಿ ಕಳೆದು ಹೋಗಿದೆ, ನನ್ನ ದೇಹದ ಆಕಾರ ಬದಲಾಗಿದೆ ಎಂದು ಹೇಳುತ್ತಾ ನಾನು ಅಳತೊಡಗಿದ್ದೆ. ಕೋಪದಿಂದ ನಾನು ನಿಯಂತ್ರಣ ಕಳೆದುಕೊಂಡಿದ್ದೆ. ಆಕ್ರೋಶದಲ್ಲಿ ಅವನ ಕಾಲರ್ ಹಿಡಿದು ಬಲವಾಗಿ ಕದಡಿ ಹಾಕಿದೆ. ಅವನ ಶರ್ಟ್ನ ಬಟನ್ಗಳು ಕೂಡ ಕಿತ್ತು ಬಿದ್ದವು. ಈ ಮನೆಯಲ್ಲಿ ನನ್ನ ಸ್ಥಾನ ಏನು? ನಾನು ನಿನ್ನವಳ, ಅಥವಾ ನಿನ್ನ ತಂದೆ ತಾಯಿಯರ ದಾಸಿನ, ಅಥವಾ ನಿನ್ನ ಸಹೋದರಿಯ ದಾಸಿನ? ಅವರು ಮನೆಗೆ ಬಂದಾಗ ನಾನು ಸಂಪೂರ್ಣವಾಗಿ ಊಟದ ಮೇಜನ್ನು ಸಜ್ಜು ಮಾಡುತ್ತೇನೆ. ಸಿದ್ಧಾರ್ಥ್ ಮಾತ್ರ ನನ್ನ ಮಗನ. ನಿನಗೆ ಅವನ ಜೊತೆ ಯಾವುದೇ ಸಂಬಂಧ ಇಲ್ಲವೇ ಎಂದು ಪ್ರಶ್ನಿಸಿದೆ. ನಾನು ನಿನ್ನ ಹೆಂಡತಿ, ನಿನ್ನ ಮನೆಯನ್ನು ನೋಡಿಕೊಳ್ಳುತ್ತಿದ್ದೇನೆ, ನಿನ್ನ ಮಗುವನ್ನು ಬೆಳೆಸುತ್ತಿದ್ದೇನೆ. ನನ್ನೊಂದಿಗೆ ದ್ರೋಹ ಮಾಡಲು ನೀನು ಯಾರು ಎಂದು ಕೋಪದಿಂದ ಕೇಳಿದೆ. ಸುನಿಲ್, ಗಂಡನ ಇಂತಹ ಅಯೋಗ್ಯ ವರ್ತನೆಯನ್ನು ಸಹಿಸಿಕೊಂಡು ಅದೇ ವ್ಯಕ್ತಿಯ ಜೊತೆ ಜೀವನವನ್ನು ಎಳೆದುಕೊಂಡು ಹೋಗುವ ಮಹಿಳೆಯರಲ್ಲಿ ನಾನು ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ನನ್ನ ಮಾತು ಮುಗಿಯುವಷ್ಟರಲ್ಲಿ ಅವನು ತನ್ನ ಕಾಲರ್ನಿಂದ ನನ್ನ ಕೈ ಬಿಡಿಸಿ ನನ್ನನ್ನು ಹಿಂದೆ ತಳ್ಳಿದ. ಅವನು ಕೋಪದಿಂದ, ಸರಿ, ಹೋಗಿಬಿಡು, ಇಲ್ಲಿಂದ ತೊಲಗು, ನನ್ನ ಮನೆಯಿಂದ ಹೊರ ಹೋಗು. ಇಲ್ಲಿ ಇರಬೇಕೆಂದರೆ ಇದೇ ರೀತಿ ಬದುಕಬೇಕು. ನನ್ನ ಈ ವರ್ತನೆಯನ್ನು ಸಹಿಸಲೇಬೇಕು, ಏಕೆಂದರೆ ಈಗ ನಾನು ಕಾವ್ಯವನನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದ. ಸುನಿಲ್ನ ಮಾತುಗಳನ್ನು ಕೇಳಿ ನನಗೆ ತಲೆ ಸುತ್ತುವಂತಾಯಿತು. ನಾನು ಶಾಂತವಾಗಿ ಸರಿ ಎಂದು ಹೇಳಿ ಅಲಮಾರಿಯಿಂದ ನನ್ನ ಬಟ್ಟೆಗಳನ್ನು ತೆಗೆದು ಹಾಸಿಗೆಯ ಮೇಲೆ ಇಟ್ಟು ಬ್ಯಾಗ್ಗೆ ಹಾಕಲು ಆರಂಭಿಸಿದೆ. ಅದನ್ನು ನೋಡಿ ಸುನಿಲ್ ಕೋಪದಿಂದ ನನ್ನ ಬಳಿಗೆ ಬಂದು ನನ್ನ ಕೈ ಹಿಡಿದು, ತ್ರಿವೇಣಿ, ಈ ಮನೆಯಿಂದ ಹೊರ ಹೋಗುವ ಮೊದಲು ಚೆನ್ನಾಗಿ ಯೋಚಿಸು. ನೀನು ಒಮ್ಮೆ ಈ ಮನೆಯಿಂದ ಹೊರಗೆ ಹೋದರೆ ನಿನ್ನ ಜಾಗವನ್ನು ಕಾವ್ಯ ತೆಗೆದುಕೊಳ್ಳುತ್ತಾಳೆ. ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದು ಬೆದರಿಕೆ ಹಾಕಿದ. ಆ ಮಾತು ಕೇಳುತ್ತಿದ್ದಂತೆ ನನ್ನ ಉಸಿರೇ ನಿಂತಂತಾಯಿತು. ಅವನು ಅದನ್ನೇ ಹೇಳಿ ಕೊಠಡಿಯಿಂದ ಹೊರಟು ಹೋದ. ನಮ್ಮ ಜಗಳದ ಶಬ್ದಕ್ಕೆ ಸಿದ್ಧಾರ್ಥ್ ಎಚ್ಚರಗೊಂಡು ಅಳುತ್ತಲೇ ಇದ್ದ. ಆದರೆ ನಾನು ಅವನನ್ನು ಸಮಾಧಾನ ಪಡಿಸಲಿಲ್ಲ. ನಾನು ಕೂಡ ಅಳಲಿಕೆಯನ್ನು ತಡೆಯಲಾಗದೆ ಜೋರಾಗಿ ಹತ್ತಿಬಿಟ್ಟೆ. ನಾವು ಇಬ್ಬರು ಅಳುತ್ತಿದ್ದ ಶಬ್ದ ಕೇಳಿ ನನ್ನ ಅತ್ತೆ ನನ್ನ ಕೊಠಡಿಗೆ ಬಂದರು. ಏನಾಯಿತು ಮಗಳೇ, ಏಕೆ ಅಳುತ್ತಿದ್ದೀಯಾ? ಸಿದ್ಧಾರ್ಥ್ಗೆ ಏನಾಯಿತು? ನೋಡಮ್ಮ, ಎಷ್ಟು ಅಳುತ್ತಿದ್ದಾನೆ, ಅವನನ್ನು ಯಾಕೆ ಶಾಂತಪಡಿಸುತ್ತಿಲ್ಲ ಎಂದು ಕೇಳಿದರು. ನಾನು ನೋವಿನಿಂದ, ನಿಮ್ಮ ಮಗ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದಾನೆ, ನಾನು ಅವನಿಗೆ ಏನು ಕೆಡವಿದ್ದೆ ಎಂದು ಹೇಳಿದೆ. ಅವರು ಆಶ್ಚರ್ಯದಿಂದ, ಏನಾಯಿತು ಸುನಿಲ್, ಏನು ಹೇಳಿದ ಎಂದು ಕೇಳಿದರು. ನಾನು ಅಳುತ್ತಾ, ನಾನು ಇದ್ದಾಗಲೇ ಅವನು ಬೇರೆ ಮಹಿಳೆಯರ ಬಳಿಗೆ ಹೋಗುತ್ತಾನೆ ಎಂದು ಹೇಳಿದೆ. ಇದನ್ನು ಕೇಳಿದ ಕೂಡಲೇ ನನ್ನ ಅತ್ತೆಗೆ ಕೋಪ ಬಂದಿತು. ಅವರು ತಕ್ಷಣ ಸುನಿಲ್ಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳಿದರು. ವಿಷಯ ಈಗ ನನ್ನ ಅತ್ತೆ ಮಾವನಿಗೂ ಗೊತ್ತಾಯಿತು. ಆದರೆ ಸುನಿಲ್ನ ನಿರ್ಲಜ್ಜತನ ಇಷ್ಟು ಹೆಚ್ಚಾಗಿತ್ತು. ಅವನು, ನೀನು ನನ್ನ ಮನೆಯವರಿಗೆ ಹೇಳಿದ್ದು ಸರಿಯಲ್ಲ ತ್ರಿವೇಣಿ, ಇದು ಬೆಡ್ರೂಮಿನಲ್ಲಿ ಇರುವ ವಿಷಯ, ಅದನ್ನು ಅಲ್ಲಿ ಇಟ್ಟಿದ್ದರೆ ಚೆನ್ನಾಗಿತ್ತು ಎಂದು ಹೇಳಿದ. ಕೋಪದಲ್ಲಿ ಅವನು ನನಗೆ, ತ್ರಿವೇಣಿ, ನಾನು ನಿನಗೆ ವಿಚ್ಛೇದನ ಕೊಡುತ್ತೇನೆ ಎಂದು ಬೆದರಿಕೆ ಹಾಕಿದ. ಆ ಮಾತು ಕೇಳುತ್ತಿದ್ದಂತೆಯೇ ನನ್ನ ಮಾವ ಸುನಿಲ್ ಮುಖಕ್ಕೆ ಬಲವಾಗಿ ಚಪ್ಪರಿಸಿದರು.
ಮತ್ತು ಏನು ಅರ್ಥವಿಲ್ಲದ ಮಾತುಗಳನ್ನಾಡುತ್ತಿದ್ದೀಯಾ ಎಂದು ಗದರಿಸಿದರು. ಸಣ್ಣ ವಿಷಯಕ್ಕೆ ಹೆಂಡತಿಗೆ ವಿಚ್ಛೇದನ ಕೊಡುತ್ತಿದ್ದೀಯಾ? ಎಚ್ಚರ, ಇನ್ನೊಂದು ಪದವು ಬಾಯಿಂದ ಬರಬಾರದು ಎಂದು ನನ್ನ ಮಾವ ಗದರಿಸಿದರು. ಆದರೆ ನನಗೆ ಮಾತ್ರ ನನ್ನೆಲ್ಲವೂ ಮುಗಿದು ಹೋಗಿದೆ ಎಂಬ ಭಾವನೆ ಬಂದಿತ್ತು. ಎಲ್ಲವೂ ಚೂರು ಚೂರಾಗಿ ಬಿದ್ದಂತೆ ಅನುಭವವಾಗುತ್ತಿತ್ತು. ನಾನು ತಕ್ಷಣವೇ ಅದೇ ಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಬಂದೆ. ನನ್ನ ತಲೆಯ ಮೇಲೆ ದುಪ್ಪಟ್ಟ ಇರಲಿಲ್ಲ, ಕೈಯಲ್ಲಿ ಯಾವುದೇ ಸಾಮಾನು ಇರಲಿಲ್ಲ. ಸಿದ್ಧಾರ್ಥ್ ಕೂಡ ನನ್ನ ಜೊತೆ ಇರಲಿಲ್ಲ. ಅಳುತ್ತಾ ವೇಗವಾಗಿ ರಸ್ತೆಯ ಕಡೆ ನಡೆಯತೊಡಗಿದೆ. ಮುಖ್ಯ ರಸ್ತೆ ತಲುಪಿದ ಮೇಲೆ ಒಂದು ರಿಕ್ಷಾ ಹಿಡಿದು ನನ್ನ ತಾಯಿ ತಂದೆಯ ಮನೆಗೆ ಹೋದೆ. ರಾತ್ರಿ ವೇಳೆಯಲ್ಲಿ ನನ್ನನ್ನು ಅಳುತ್ತಾ ಬಂದಿರುವುದನ್ನು ನೋಡಿ ನನ್ನ ತಂದೆ ತಾಯಿ ಗಾಬರಿಯಾದರು. ನನ್ನ ಅಣ್ಣ ನನ್ನ ಬಳಿ ಬಂದು ಏನಾಯಿತು ಎಂದು ಕೇಳಿದ. ನಾನು ಅವನನ್ನು ಅಪ್ಪಿಕೊಂಡು ಅಳುತ್ತಾ, ಸುನಿಲ್ ನನಗೆ ವಿಚ್ಛೇದನದ ಬೆದರಿಕೆ ಹಾಕಿದ್ದಾನೆ ಎಂದು ಹೇಳಿದೆ. ಈ ಸುದ್ದಿ ನನ್ನ ಮನೆಯವರ ಮೇಲೆ ಮಿಂಚಿನಂತೆ ಬಡಿದಿತ್ತು. ನಂತರ ಸುನಿಲ್ ಮತ್ತು ನನ್ನ ಅಣ್ಣನ ನಡುವೆ ಭಾರೀ ಜಗಳವಾಯಿತು. ಸುನಿಲ್ ಹೇಳಿದ, ನಾನು ಇನ್ನೂ ವಿಚ್ಛೇದನ ಕೊಟ್ಟಿಲ್ಲ, ಕೇವಲ ಬೆದರಿಕೆ ಹಾಕಿದ್ದೇನೆ. ನಿಮ್ಮ ತಂಗಿ ತನ್ನ ಮನೆಯಲ್ಲಿ ಉಳಿಸಿಕೊಳ್ಳಬೇಕೆಂದರೆ ಶಾಂತವಾಗಿ ಮನೆಗೆ ಹಿಂತಿರುಗಲಿ, ಇಲ್ಲವಾದರೆ ಕೆಲವೇ ದಿನಗಳಲ್ಲಿ ವಿಚ್ಛೇದನದ ಕಾಗದಗಳನ್ನು ಕಳಿಸುತ್ತೇನೆ. ನಮ್ಮ ಸಂಬಂಧ ಎಂದೆಂದಿಗೂ ಮುಗಿದು ಹೋಗುತ್ತದೆ. ನನ್ನ ಅಣ್ಣ ಹೇಳಿದ, ನನ್ನ ತಂಗಿ ನನಗೆ ಭಾರವಲ್ಲ. ನೀನು ವಿಚ್ಛೇದನದ ಬೆದರಿಕೆ ಹಾಕಿದ್ದೀಯಲ್ಲ, ಕೊಡಬೇಕಾದರೆ ಕೊಡು, ನಮಗೆ ಯಾವುದೇ ಭಯವಿಲ್ಲ. ಆದರೆ ಈಗ ಅವಳು ನಿನ್ನ ಮನೆಗೆ ಮರಳಿ ಹೋಗುವುದಿಲ್ಲ. ಪ್ರತಿದಿನ ನನ್ನ ಮಗ ಸಿದ್ಧಾರ್ಥನ ನೆನಪು ನನ್ನ ಮನಸ್ಸನ್ನು ಕಾಡುತ್ತಿತ್ತು. ಅವನು ಕೇವಲ 1 ವರ್ಷದ ಮಗು, ಆದರೂ ನಾನು ಮನಸ್ಸಿಗೆ ಕಲ್ಲು ಹಾಕಿಕೊಂಡೆ. ಏಕೆಂದರೆ ಅವನನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದರೆ ಸುನಿಲ್ಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗುತ್ತಿರಲಿಲ್ಲ. ಬೇರೆ ಯಾವ ಮಹಿಳೆಯರು ಇನ್ನೊಬ್ಬರ ಮಗುವನ್ನು ಬೆಳೆಸುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಹೀಗೆ 15 ದಿನಗಳು ನಾನು ನನ್ನ ತಾಯಿ ಮನೆಯಲ್ಲೇ ಇದ್ದೆ. ಆಗ ನನ್ನ ಅತ್ತೆ ಮಾವ ಸಿದ್ಧಾರ್ಥ್ ನನ್ನ ಜೊತೆ ಮಾಡಿಕೊಂಡು ನಮ್ಮ ಮನೆಗೆ ಬಂದರು. ಸಿದ್ಧಾರ್ಥ್ ಅಳುತ್ತಲೇ ಇದ್ದ. ಅವನನ್ನು ನೋಡಿದ ಕ್ಷಣ ನನ್ನ ಹೃದಯ ತೀವ್ರವಾಗಿ ಕಲಕಿತು. ನಾನು ಅವನ ಕಡೆ ಓಡಲು ಯತ್ನಿಸುತ್ತಿದ್ದಾಗ ನನ್ನ ಅಣ್ಣ ನನ್ನ ಕೈ ಹಿಡಿದು ಬೇಡ ಎಂದು ಸೂಚನೆ ನೀಡಿದ ಮತ್ತು ತ್ರಿವೇಣಿ, ನೀನು ನಿನ್ನ ಕೊಠಡಿಗೆ ಹೋಗು, ನಾನು ಇವರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದ. ನನ್ನ ಅತ್ತೆ ಹೇಳಿದರು, ತ್ರಿವೇಣಿ, ನಮ್ಮ ಜೊತೆ ಮನೆಗೆ ವಾಪಸ್ ಬಾ. ಏಕೆ ತಪ್ಪು ಮಾಡುತ್ತಿದ್ದೀಯಾ? ಸುನಿಲ್ ಆ ಹುಡುಗಿಯನ್ನು ಮದುವೆಯಾಗಿ ಬಿಡುತ್ತಾನೆ. ನಿನ್ನ ಮನೆ ಸಂಪೂರ್ಣವಾಗಿ ಹಾಳಾಗುತ್ತದೆ. ಆ ಮಾತು ಕೇಳಿ ನನ್ನ ಮನಸ್ಸು ಮತ್ತಷ್ಟು ಅಶಾಂತವಾಯಿತು. ಒಮ್ಮೆ ನಾನು ಹಿಂತಿರುಗ ಬಿಡಲೇಬೇಕೆಂದು ಯೋಚಿಸಿದೆ. ನನ್ನ ಮಗುವಿನ ಜೀವನ ಹಾಳಾಗಿ ಬಿಡುತ್ತದೆ ಎಂಬ ಭಯ ಕಾಡಿತು. ಆದರೆ ನಾನು ಏನಾದರೂ ಹೇಳುವ ಮೊದಲು ನನ್ನ ಅಣ್ಣ ಮಾತು ಹಿಡಿದನು. ಯಾಕೆ ನನ್ನ ತಂಗಿಯೇ ಸದಾ ಬಲಿಯಾಗಬೇಕು? ಸುನಿಲ್ಗೆ ಮದುವೆಯಾಗುವ ಹಕ್ಕು ಇದ್ದರೆ ತ್ರಿವೇಣಿಗೂ 2ನೇ ಮದುವೆ ಆಗಬಹುದು. ನಿಮ್ಮ ಮಗನಿಗೆ ಹೇಳಿ ವಿಚ್ಛೇದನದ ಕಾಗದಗಳನ್ನು ಕಳುಹಿಸಲಿ. ನನ್ನ ತಂಗಿ ತ್ರಿವೇಣಿಯನ್ನು ಅವನ ಹೆಸರಿನಲ್ಲಿ ಕೂರಿಸಿಕೊಂಡೇ ಇರಿಸುವುದಿಲ್ಲ. ಇದನ್ನು ಕೇಳಿ ನನ್ನ ಅತ್ತೆ ಅಳುತ್ತಾ, ಸಿದ್ಧಾರ್ಥ್ನ ಜೀವನ ಹಾಳಾಗುತ್ತದೆ. ತಾಯಿ ಮಾತ್ರ ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾಳೆ. ಗಂಡಸರು ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಆದರೆ ಕಾಲ ಕಳೆದಂತೆ ಎಲ್ಲವೂ ಸರಿಯಾಗಿ ಬಿಡುತ್ತಾರೆ ಎಂದರು. ಅದಕ್ಕೆ ನನ್ನ ಅಣ್ಣ ಶಾಂತವಾಗಿ ಆದರೆ ದೃಢವಾಗಿ, ಕ್ಷಮಿಸಿ ಆಂಟಿ, ಆದರೆ ನಮ್ಮ ಸಮಾಜದಲ್ಲಿ ನಿಮ್ಮಂತೆ ಕೆಲ ತಾಯಿಯರ ಇಂತಹ ಆಲೋಚನೆಗಳ ಕಾರಣದಿಂದಲೇ ಮಗನಿಗೆ ಹೆಂಡತಿ ಇದ್ದರೂ ಹೊರಗಿನ ಕೆಟ್ಟ ಹವ್ಯಾಸಗಳನ್ನು ಬೆಳೆಸಲು ಧೈರ್ಯ ಬರುತ್ತದೆ. ಹುಡುಗನೇ ಶೌಕಿನಲ್ಲಿ ಮಾಡಿಬಿಟ್ಟರೆ ಏನೂ ಆಗುತ್ತದೆ, ಹೆಂಡತಿ ಸಹಿಸಿಕೊಂಡೇ ಇರುತ್ತಾಳೆ ಎಂಬ ಮನೋಭಾವದಿಂದಲೇ ಅವರಿಗೆ ಬೆಳವಣಿಗೆ ಕೊಡಲಾಗುತ್ತದೆ ಎಂದು ಉತ್ತರಿಸಿದ. ಆದರೆ ಪ್ರತಿ ಬಾರಿ ಮಹಿಳೆಯೇ ಸಹಿಸಬೇಕೇ? ಗಂಡನಿಗೂ ತನ್ನ ತಪ್ಪಿನ ಅರಿವು ಬರಬೇಕು ಎಂದು ನನ್ನ ಅಣ್ಣ ದೃಢವಾಗಿ ಹೇಳಿದ. ನನ್ನ ಅತ್ತೆ ಮಾವ ಹಿಂತಿರುಗಿ ಹೋದರು. ಮಗುವಿಲ್ಲದೆ ನನ್ನ ಜೀವನ ಖಾಲಿಯಾಗಿ ಬಿಟ್ಟಂತೆ ಅನಿಸಿತು. ಸಿದ್ಧಾರ್ಥ್ನ ನೆನಪು ದಿನವೂ ಕಾಡುತ್ತಿತ್ತು. ಆದರೆ ನನ್ನ ಅಣ್ಣ ನನ್ನನ್ನು ಸಮಾಧಾನ ಪಡಿಸುತ್ತಾ, ನೀನು ತಾಳ್ಮೆಯಿಂದ ಇರು, ನೀನು ಈಗಲೇ ಹಿಂದಿರುಗಿದರೆ ಸುನಿಲ್ ಒಬ್ಬಳಲ್ಲ 10 ಮಹಿಳೆಯರ ಜೊತೆಗೂ ಸಂಬಂಧ ಇಡಬಹುದು. ಅವನಿಗೆ ನಿನಗೆ ಬೇರೆ ಆಯ್ಕೆ ಇಲ್ಲವೆಂದು ಅನಿಸುತ್ತದೆ ಎಂದು ಹೇಳುತ್ತಿದ್ದ. 2 ತಿಂಗಳು ಕಳೆದ ನಂತರ ಸುನಿಲ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದನು. ಆಕಸ್ಮಿಕವಾಗಿ ಬಾಗಿಲು ನಾನು ತೆರೆದಿದ್ದೆ. ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು, ಕಣ್ಣುಗಳು ದೇವಗೊಂಡಿದ್ದವು. ನನ್ನನ್ನು ನೋಡಿ ಅವನು ನಾಚಿಕೊಂಡಂತೆ ಕಾಣಿಸಿಕೊಂಡ. ನಾನು ಬಾಗಿಲು ಮುಚ್ಚಲು ಯತ್ನಿಸಿದಾಗ ಅವನು ಕೈಯನ್ನು ಬಾಗಿಲಿನ ಮಧ್ಯೆ ಇಟ್ಟು ಮುಚ್ಚದಂತೆ ತಡೆದನು. ತ್ರಿವೇಣಿ, ದೇವರಿಗಾಗಿ ನನ್ನ ಮಾತು ಕೇಳು. ನಿನ್ನ ಫೋನ್ ಕೂಡ ನಿನ್ನ ಅಣ್ಣನ ಬಳಿ ಇದೆ. ಕಳೆದ 15 ದಿನಗಳಿಂದ ನಾನು ನಿನ್ನ ಜೊತೆ ಮಾತನಾಡಲು ಯತ್ನಿಸುತ್ತಿದ್ದೇನೆ. ಆದರೆ ನಿನ್ನ ಅಣ್ಣ ಅವಕಾಶ ಕೊಡುತ್ತಿಲ್ಲ. ದಯವಿಟ್ಟು ಬಾಗಿಲು ತೆರೆ. ನನಗೆ ನಿನ್ನ ಜೊತೆ ಮಾತನಾಡಬೇಕು ಎಂದು ಬೇಡಿಕೊಂಡ. ಅವನು ಬಾಗಿಲನ್ನು ತುಳುಕಿ ಒಳಗೆ ಬಂದಿದ್ದ. ಆ ಗದ್ದಲದ ಶಬ್ದ ಕೇಳಿ ನನ್ನ ಅಣ್ಣ ಮತ್ತು ತಂದೆ ತಾಯಿಯರು ತಮ್ಮ ಕೊಠಡಿಗಳಿಂದ ಹೊರಗೆ ಬಂದರು. ಬಾಗಿಲಿನ ಬಳಿ ಸುನಿಲ್ ನಿಂತಿರುವುದನ್ನು ನೋಡಿ ನನ್ನ ಅಣ್ಣ ಕೋಪದಿಂದ, ಇಲ್ಲಿ ಏನು ಮಾಡಲು ಬಂದಿದ್ದೀಯಾ ಎಂದು ಪ್ರಶ್ನಿಸಿದ.
ಸುನಿಲ್ ಶಾಂತವಾಗಿ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದನು. ಇದನ್ನು ಕೇಳಿ ನನ್ನ ಅಣ್ಣ ತೀವ್ರವಾಗಿ, ನೀನು ವಿಚ್ಛೇದನ ಕೊಡಲು ಬೆದರಿಸಿದ್ದ ಆ ಹೆಂಡತಿನ ಎಂದು ಪ್ರಶ್ನಿಸಿದ. ಸುನಿಲ್ ಉತ್ತರಿಸಿದ, ನಾನು ಕೇವಲ ಬೆದರಿಕೆ ಹಾಕಿದ್ದೆ, ವಿಚ್ಛೇದನ ಕೊಟ್ಟಿಲ್ಲ. ತ್ರಿವೇಣಿ ಇನ್ನು ನನ್ನ ಹೆಂಡತಿಯೇ, ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುವ ಹಕ್ಕು ನನಗಿದೆ. ನನ್ನ ಅಣ್ಣ ನನ್ನ ಕಡೆ ತಿರುಗಿ, ತ್ರಿವೇಣಿ ನಿನ್ನ ಕೊಠಡಿಗೆ ಹೋಗು ಎಂದನು. ನಾನು ಒಳಗೆ ಹೋಗಲು ತಿರುಗಿದಾಗ ಸುನಿಲ್ನ ಮುಂದಿನ ಮಾತು ಕೇಳಿ ನನ್ನ ಕಾಲುಗಳು ಅಲ್ಲಿ ನಿಂತೆ ಹೋದವು. ಸುನಿಲ್ ಅಳುತ್ತಾ, ತ್ರಿವೇಣಿ, ಸಿದ್ಧಾರ್ಥ್ ತುಂಬಾ ಅಸ್ವಸ್ಥನಾಗಿದ್ದಾನೆ, ಅವನು ಆಸ್ಪತ್ರೆಯಲ್ಲಿ ದಾಖಲೆಯಾಗಿದ್ದಾನೆ, ನನ್ನ ಮಗು ಸತ್ತು ಬಿಡುತ್ತದೆ, ದಯವಿಟ್ಟು ನನ್ನ ಜೊತೆ ಬಾ ಎಂದು ಬೇಡಿಕೊಂಡ. ಆ ಮಾತು ಕೇಳುತ್ತಿದ್ದಂತೆಯೇ ನಾನು ತಡಕಾಡಿ ಹಿಂದಕ್ಕೆ ತಿರುಗಿ ನನ್ನ ಮಗುವಿಗೆ ಏನಾಯಿತು ಎಂದು ಕೇಳಿದೆ. ಸುನಿಲ್ ಕಣ್ಣೀರಿನಿಂದ, ನೀನು ಬಂದ ದಿನದಿಂದ ಅವನಿಗೆ ಜ್ವರ ಇಳಿಯುತ್ತಿಲ್ಲ, ಅವನು ತುಂಬಾ ದುರ್ಬಲನಾಗಿದ್ದಾನೆ ಎಂದನು. ನಾನು ತಕ್ಷಣವೇ ಸುನಿಲ್ ಜೊತೆಗೆ ಹೊರಟೆ. ನನ್ನ ಅಣ್ಣ ಹಿಂದಿನಿಂದ ಕರೆದರೂ ನಾನು ನಿಲ್ಲಲಿಲ್ಲ. ಆ ಕ್ಷಣದಲ್ಲಿ ನನಗೆ ಸಿದ್ಧಾರ್ಥ್ ಹೊರತು ಮತ್ತಾರೂ ಕಾಣಲಿಲ್ಲ. 3 ದಿನಗಳು ನಾನು ನನ್ನ ಮಗನ ಬಳಿಯೇ ಆಸ್ಪತ್ರೆಯಲ್ಲೇ ಕಳೆದಿದ್ದೆ. ನನ್ನನ್ನು ನೋಡುತ್ತಿದ್ದಂತೆಯೇ ಸಿದ್ಧಾರ್ಥ್ ಮುಖದಲ್ಲಿ ಮತ್ತೆ ನಗು ಮೂಡಿತು. ನಾನು ಅವನನ್ನು ನನ್ನ ಹೃದಯಕ್ಕೆ ಹತ್ತಿರವಾಗಿ ಅಪ್ಪಿಕೊಂಡು ಮಡಿಲಿನಲ್ಲಿ ಹೊತ್ತು ಮುತ್ತಾಡಿದೆ. ಅಮ್ಮ ಅಮ್ಮ ಎಂದು ಅವನು ಕರೆದಾಗ ನಾನು ಅವನನ್ನು ಮತ್ತೆ ಮತ್ತೆ ಮುತ್ತಿಡುತ್ತಾ ಕಣ್ಣೀರು ಹಾಕುತ್ತಿದ್ದೆ. 3 ದಿನಗಳಲ್ಲಿ ಅವನ ಆರೋಗ್ಯ ಬಹಳಷ್ಟು ಸುಧಾರಿಸಿತು ಮತ್ತು ಆಸ್ಪತ್ರೆಗೆ ಡಿಸ್ಚಾರ್ಜ್ ಕೂಡ ದೊರಕಿತ್ತು. ನಂತರ ಸುನಿಲ್ ನೇರವಾಗಿ ನನ್ನನ್ನು ಮನೆಗೆ ಕರೆದುಕೊಂಡು ಹೋದನು. ನನ್ನ ಅತ್ತೆ ಮಾವರು ನನ್ನನ್ನು ನೋಡಿ ತುಂಬಾನೇ ಸಂತೋಷಪಟ್ಟರು. ಆ ರಾತ್ರಿ ಸಿದ್ಧಾರ್ಥ್ ಮಲಗಿದ ಬಳಿಕ ಸುನಿಲ್ ನನ್ನ ಬಳಿ ಬಂದು ಕೈ ಜೋಡಿಸಿ ಕ್ಷಮೆ ಕೇಳತೊಡಗಿದ. ತ್ರಿವೇಣಿ, ನನ್ನನ್ನು ಕ್ಷಮಿಸು, ನನಗೆ ಈಗ ಎಲ್ಲವೂ ಅರ್ಥವಾಗಿದೆ. ಹೆಂಡತಿ ಎಂದರೆ ಹೆಂಡತಿಯೇ. ಪ್ರತಿಯೊಬ್ಬ ಹುಡುಗನ ಜೊತೆ ಸ್ನೇಹ ಮಾಡುವ ಹುಡುಗಿಯರು ಮನೆ ಕಟ್ಟಲಾರರು. ಅವರಿಗೆ ಹಣ ಮತ್ತು ಅಯ್ಯಾಶೆಯಷ್ಟೇ ಮುಖ್ಯ. ನಾನು ಮುಂದೆ ಎಂದಿಗೂ ನಿನಗೆ ದ್ರೋಹ ಮಾಡುವುದಿಲ್ಲ ಎಂದು ಹೇಳಿದ. ನಾನು ಶಾಂತವಾಗಿ, ನಾನು ಕೇವಲ ನನ್ನ ಮಗನಿಗಾಗಿ ಹಿಂದಿರುಗಿದ್ದೇನೆ, ನಿನಗಾಗಿ ಅಲ್ಲ ಎಂದೆ. ನನ್ನ ಮಾತು ಕೇಳಿ ಅವನು ಅಶಾಂತನಾದ. ನೀನು ನನ್ನ ಮೇಲೆ ತುಂಬಾ ಕೋಪಗೊಂಡಿರುವೆ ಎಂದು ನನಗೆ ಗೊತ್ತು. ನನಗೆ ಹಾಗೆಯೇ ಆಗಬೇಕು. ಆದರೆ ತ್ರಿವೇಣಿ, ಯಾವ ಪರಿಸ್ಥಿತಿಯಲ್ಲಾದರೂ ನನಗೆ ನಿನ್ನ ಸಹವಾಸ ಬೇಕು ಎಂದು ಅವನು ಬೇಡಿಕೊಂಡ. ನೀನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ನನಗೆ ನನ್ನ ತಪ್ಪಿನ ಅರಿವು ಬಂದಿದೆ. ಅದಕ್ಕೆ ಪಶ್ಚಾತ್ತಾಪ ಮಾಡಲು ಕೂಡ ಸಿದ್ಧನಿದ್ದೇನೆ. ಒಮ್ಮೆ ನನ್ನ ಮಾತನ್ನು ನಂಬಿ ನೋಡು. ನಾನು ನಿನಗೆ ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ನಿರಾಕರಿಸಬೇಡ ಎಂದು ಸುನಿಲ್ ಮಾತುಗಳು ನನ್ನ ಮನಸ್ಸನ್ನು ಕದಡಿದವು. ನಾನು ಯಾವುದೇ ಉತ್ತರ ನೀಡಲಿಲ್ಲ. ಆದರೆ ನನ್ನ ಹೃದಯದಲ್ಲಿ ಅವನಿಗಾಗಿ ಹಿಂದೆ ಇದ್ದಂತಹ ಪ್ರೀತಿ ಉಳಿತಿರಲಿಲ್ಲ. ಸುನಿಲ್ ಈಗ ನನ್ನ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುತ್ತಿದ್ದ. ಆದರೆ ಅದಕ್ಕೆ ಪ್ರತಿಯಾಗಿ ಅವರು ನಿರೀಕ್ಷಿಸಿದಷ್ಟು ಪ್ರೀತಿಯನ್ನು ನಾನು ಕೊಡಲಾರೆ. ಗಂಡ ಹೆಂಡತಿಯ ಸಂಬಂಧವು ಗಾಜಿನಂತಿದೆ. ಒಮ್ಮೆ ಬಿರುಕು ಬಿದ್ದರೆ ಅದು ಹಿಂದಿನಂತೆ ಗಟ್ಟಿಯಾಗುವುದಿಲ್ಲ. ನನ್ನ ಮೌನ ಸುನಿಲ್ಗೆ ಕಾಡತೊಡಗಿತು. ಅವನು ಪದೇ ಪದೇ, ತ್ರಿವೇಣಿ, ನೀನು ಹಿಂದಿನಂತೆ ಇಲ್ಲ ಎಂದು ಹೇಳುತ್ತಿದ್ದ. ಆದರೆ ನಾನು ಮೌನವಾಗಿಯೇ ಇದ್ದೆ. ಗಂಡಸರು ಏಕೆ ಹೀಗೆ ಭಾವಿಸುತ್ತಾರೆ? ತಾವು ಏನೇ ಮಾಡಿದರೂ ಹೆಂಡತಿ ಯಾವಾಗಲೂ ಕ್ಷಮಿಸಿ ಮತ್ತೆ ಹಿಂದಿನಂತೆ ಪ್ರೀತಿ ಕೊಡುತ್ತಾಳೆ ಎಂದು. ಆದರೆ ನನ್ನಿಂದ ಇದು ಆಗುವುದಿಲ್ಲ. ನಾನು ಅವನ ಮನೆ ಕಟ್ಟಿಕೊಳ್ಳಲು ನನ್ನ ನಿದ್ರೆ, ನನ್ನ ಸುಖ, ನನ್ನ ಸೌಂದರ್ಯವನ್ನೇ ತ್ಯಜಿಸಿದ್ದೆ. ಆದರೆ ಅವನು ನಿಷ್ಠೆ ನೀಡುವ ಬದಲು ನನಗೆ ವಿಚ್ಛೇದನದ ಬೆದರಿಕೆ ಹಾಕಿ ಮನೆಯಿಂದ ಹೊರಹಾಕಿದ್ದ. ಅವನಿಗೆ ಬುದ್ಧಿ ಬಂದಂತೂ ಆ ಹುಡುಗಿ ಅವನನ್ನು ಮದುವೆ ಆಗಲು ನಿರಾಕರಿಸಿದಾಗ ಮಾತ್ರ. ಆಕೆ ಒಪ್ಪಿಕೊಂಡಿದ್ದರೆ ಸುನಿಲ್ ಮತ್ತೆ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಪ್ರೀತಿ ಮತ್ತು ನಿಷ್ಠೆ ನೀಡುತ್ತಿದ್ದಾನೆಯೇ? ಈಗ ಅವನು ಹಿಂದಿನಂತೆಯೇ ಪ್ರೀತಿಯನ್ನು ನಿರೀಕ್ಷಿಸುತ್ತಿದ್ದಾನೆ. ಆದರೆ ನನ್ನ ಪ್ರಶ್ನೆ ನಿಮಗೆ, ನಾನು ಸುನಿಲನನ್ನು ಕ್ಷಮಿಸಿ ಹೃದಯಪೂರ್ವಕವಾಗಿ ಸ್ವೀಕರಿಸಬೇಕೇ, ಅಥವಾ ಕೇವಲ ನನ್ನ ಮಗ ಸಿದ್ಧಾರ್ಥನಿಗಾಗಿ ಅವನ ಜೊತೆ ಜೀವನ ಸಾಗಿಸಬೇಕೆ? ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆನಿಸಿತು ಎಂದು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಮುಂದಿನ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.